ವಿಪಶ್ಯನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಬೆಂಕಿಯಂತೆ ಏನು ಉರಿತಾ ಇರತಕ್ಕಂತಹ ಮನಸ್ಸಿಗೆ ನಿಮಗೆ ಸಮಾಧಾನ ಬೇಕಾ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಅನೇಕ ರೀತಿಯಾದಂತಹ ಗೊಂದಲಗಳಿಗೆ ಇದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗಬೇಕಾ? ಇದೆಲ್ಲದನ್ನು ಕೂಡ ಮಾಡಬೇಕು ಅಂತ ಹೇಳಿ ಆದ್ರೆ ಸಾಧ್ಯ ಇರುವಂತಹ ಒಂದು ಧ್ಯಾನದ ಮೂಲಕವಾಗಿ ಇದುವೇ ಈ ಹೊತ್ತಿನ ವಿಶೇಷ ವಿಪಶ್ಯನ. ಭಾರತದಲ್ಲಿ ಅದೆಷ್ಟೋ ಧ್ಯಾನದ ವಿಧಾನಗಳಿವೆ. ಅದರಲ್ಲಿ ಒಂದೊಂದು ಧ್ಯಾನವನ್ನ ಮಾಡೋದ್ರ ಮೂಲಕವಾಗಿ ಒಂದೊಂದು ರೀತಿಯಾದಂತಹ ಸಮಾಧಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಆದರೆ ದೊಡ್ಡ ದೊಡ್ಡವರು ಒಂದು ಧ್ಯಾನದ ಮೊರೆ ಹೋಗ್ತಾ ಇದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಈ ಒಂದು ಧ್ಯಾನದ ಮೊರೆ ಹೋಗ್ತಾರೆ. ಅದರ ಮೂಲಕವಾಗಿ ತಮ್ಮ ಜೀವನವನ್ನ ಮತ್ತಷ್ಟು ಸುಖಮಯವಾಗಿ ಮತ್ತು ತಮ್ಮ ಮಾನಸಿಕವಾಗಿರ್ತಕ್ಕಂತಹ ಗೊಂದಲಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಮತ್ತು ಮಾನಸಿಕ ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಅದುವೇ ಈ ಒಂದು ಧ್ಯಾನದ ವಿಶೇಷತೆ. ಆ ಧ್ಯಾನದ ಬಗ್ಗೆ ಒಂದು ಸ್ಟೋರಿಯನ್ನ ನೋಡೋಣ. ವಿಪಶ್ಯನ ಧ್ಯಾನ 100% ಸೈಲೆಂಟ್ ಧ್ಯಾನ. ವಿಪಶ್ಯನ ಧ್ಯಾನ ಈಗ ಇಂಡಿಯಾದಲ್ಲಿ ಸಖತ್ ಪಾಪ್ಯುಲರ್. ಬ್ಯುಸಿ ಲೈಫ್ನಿಂದ ಮನಸ್ಸಿಗೆ ನೆಮ್ಮದಿ ಕಂಡುಕೊಳ್ಳಲು, ನಮ್ಮನ್ನ ನಾವು ಅರಿತುಕೊಳ್ಳಲು ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ, ನಟ ನಟಿಯರೆಲ್ಲ ವಿಪಶ್ಯನ ಧ್ಯಾನದ ಮೊರೆ ಹೋಗಿದ್ದಾರೆ. ಅದರಲ್ಲಿ ಕೇಜ್ರಿವಾಲ್ ಕೂಡ ಒಬ್ಬರು. ಅರವಿಂದ್ ಕೇಜ್ರಿವಾಲ್ ನಿಮಗೆ ಗೊತ್ತೇ ಇದೆ. ಆಪ್ ಅನ್ನೋ ಪಕ್ಷ ಕಟ್ಟಿ ದೆಹಲಿಯ ಗದ್ದುಗೆ ಹಿಡಿದು ಜಸ್ಟ್ 49 ದಿನಗಳಲ್ಲೇ ಬಿಟ್ಟು ಬಂದವರು. 2014ರ ಎಲೆಕ್ಷನ್ನಲ್ಲಿ ವಾರಣಾಸಿಯಲ್ಲಿ ಮೋದಿ ವಿರುದ್ಧ ನಿಂತು ಸೋತವರು. ಎಲೆಕ್ಷನ್ ಅದು ಇದು ಅಂತ ಹೆವಿ ಬ್ಯುಸಿ ಇದ್ದ ಮನುಷ್ಯ. ಆದ್ರೆ ಎಲೆಕ್ಷನ್ನ ಕೊನೆ ಹಂತದ ಚುನಾವಣೆ ಮುಗಿತಾ ಇದ್ದ ಹಾಗೆ ಕೇಜ್ರಿವಾಲ್ ವಿಪಶ್ಯನ ಧ್ಯಾನಕ್ಕೆ ಸೋನಾ ಸೆಂಟರ್ಗೆ ಹೋಗೋ ಪ್ಲಾನ್ ಮಾಡಿದ್ರು. ಯಾಕಂದ್ರೆ ಅವರಿಗೆ ಮಾನಸಿಕ ನೆಮ್ಮದಿ ಬೇಕಿತ್ತು. ಅಂದ್ರೆ ಕೇಜ್ರಿವಾಲ್ ತಮ್ಮೆಲ್ಲ ಟೆನ್ಷನ್ ಕಳೆದುಕೊಂಡು ಮತ್ತೆ ಹುರುಪಿನಿಂದ ಆಚೆ ಬರಲು ಕಂಡುಕೊಂಡ ಮಾರ್ಗ 10 ದಿನಗಳ ವಿಪಶ್ಯನ ಧ್ಯಾನ ಶಿಬಿರ. 10 ದಿನಗಳ ಕಾಲ ಶಿಬಿರದಲ್ಲೇ ಇರಬೇಕು. ಒಂದೇ ಒಂದು ಮಾತು ಕೂಡ ಆಡುವ ಹಾಗಿಲ್ಲ. ಆಗ ಜಗತ್ತಿನ ಎಲ್ಲ ಸಂಪರ್ಕದಿಂದ ಕಟ್. ಅಂದ್ರೆ ತಮ್ಮ ಮನಸ್ಸನ್ನ ಸಂಪೂರ್ಣ ಶುದ್ಧಿ ಮಾಡಿಕೊಂಡು ಟೆನ್ಷನ್ ಫ್ರೀ ಆಗಿ ಬರಲು ಕೇಜ್ರಿವಾಲ್ ವಿಪಶ್ಯನ ಧ್ಯಾನಕ್ಕೆ ಹೋಗಿ ಸೇರಿದ್ರು. ವಿಪಶ್ಯನ ಧ್ಯಾನ ಆಸೆಯೇ ದುಃಖಕ್ಕೆ ಮೂಲ ಎಂದ ಬುದ್ಧನ ಧ್ಯಾನ ಮಾರ್ಗ. ಈ ಧ್ಯಾನವನ್ನ ಬರ್ಮಾದಿಂದ ಭಾರತಕ್ಕೆ ತಂದು ಪರಿಚಯಿಸಿದವರು ಸತ್ಯನಾರಾಯಣ ಗೋಯಂಕ. ಈಗ ಜಗತ್ಪ್ರಸಿದ್ಧವಾಗಿದೆ. ಇಷ್ಟು ಜಗತ್ಪ್ರಸಿದ್ಧವಾದ ಧ್ಯಾನಕ್ಕೆ ಮೊರೆ ಹೋದವರಲ್ಲಿ ಸೋನಿಯಾ ಗಾಂಧಿ ಮಗಳಾದ ಪ್ರಿಯಾಂಕಾ ಗಾಂಧಿ ಕೂಡ ಒಬ್ಳು. ರಾಜೀವ್ ಗಾಂಧಿ ಸಾವಿನ ನಂತರ ಪ್ರಿಯಾಂಕಾ ವಿಪಶ್ಯನ ಧ್ಯಾನವನ್ನ ರೆಗ್ಯುಲರ್ ಆಗಿ ಮಾಡ್ತಾರಂತೆ.
ವಿಪಶ್ಯನಾ ಧ್ಯಾನಕ್ಕೆ ಮೊರೆ ಹೋದವರಲ್ಲಿ ಐಪಿಎಸ್ ಆಫೀಸರ್ ಕಿರಣ್ ಬೇಡಿ ಕೂಡ ಒಬ್ಬರು. ಕಿರಣ್ ಬೇಡಿ ತಾವು ವಿಪಶ್ಯನಾ ಧ್ಯಾನ ಕಲಿತಿದ್ದಲ್ಲದೆ ಅದನ್ನ ದೆಹಲಿಯ ತಿಹಾರ್ ಜೈಲಿನಲ್ಲಿ ಖೈದಿಗಳಿಗೆ ಪರಿಚಯಿಸಿದ್ರು. ಇದರಿಂದ ಖೈದಿಗಳಲ್ಲಿ ವಿಪಶ್ಯನಾ ಧ್ಯಾನ ದೊಡ್ಡ ಪರಿವರ್ತನೆ ತಂದಿದ್ದು, ಈಗಲೂ ಕೂಡ ಜೈಲಿನಲ್ಲಿ ವಿಪಶ್ಯನಾ ಧ್ಯಾನ ರೆಗ್ಯುಲರ್ ಆಗಿ ನಡೀತಾ ಇದೆ. ಅಷ್ಟೇ ಅಲ್ಲ, ಫೇಮಸ್ ನಟ ನಟಿಯರು, ಇಂಡಸ್ಟ್ರಿಯಲಿಸ್ಟ್ಗಳು, ಪೊಲೀಸ್ ಆಫೀಸರ್ಗಳು, ಮೀಡಿಯಾ ಪರ್ಸನ್ಸ್ ವಿಪಶ್ಯನಾ ಧ್ಯಾನವನ್ನ ತಪ್ಪದೆ ಅಭ್ಯಾಸ ಮಾಡ್ತಿದ್ದಾರೆ. ಅದರಿಂದ ಬೆನಿಫಿಟ್ ಪಡೆದುಕೊಂಡಿದ್ದಾರೆ. ನಟಿ ಅಮಲಾ, ಶಬನಾ ಅಜ್ಮಿ, ಮಾಜಿ ಸಿಬಿಐ ಮುಖ್ಯಸ್ಥ ಡಿಆರ್ ಕಾರ್ತಿಕೇಯನ್, ಐಸಿಐಸಿಐ ಬ್ಯಾಂಕ್ ಚೇರ್ಮನ್ ಎನ್ ವಘುಲ್, ಜಿ ಟಿವಿ ಮುಖ್ಯಸ್ಥ ಸುಭಾಷ್ ಚಂದ್ರ, ಒಡಿಸಿ ಡ್ಯಾನ್ಸರ್ ಪ್ರತಿಮಾ ಬೇಡಿ, ಮಾಡೆಲ್ ಮಧು ಸಪ್ರೆ, ಯುಟಿವಿಯ ಜರೀನ್ ಮೆಹ್ತಾ, ನಟಿ ದೀಪ್ತಿ ನಾವಲ್ ಮುಂತಾದ ದೊಡ್ಡವರೆಲ್ಲ ವಿಪಶ್ಯನಾ ಧ್ಯಾನ ಮಾಡಿದವರು. ವಿಪಶ್ಯನಾ ಧ್ಯಾನದ ಮಹತ್ವವನ್ನ ಅರಿತುಕೊಂಡ ಗೋಯಂಕಾರನ್ನ ಆಂಧ್ರಪ್ರದೇಶಕ್ಕೆ ಚಂದ್ರಬಾಬು ನಾಯ್ಡು ಆಹ್ವಾನಿಸಿದ್ರು. ಗೋಯಂಕಾ ಹೈದರಾಬಾದ್ಗೆ ಭೇಟಿ ಕೂಡ ನೀಡಿದ್ರು. ಮಾಜಿ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಕೂಡ ವಿಪಶ್ಯನಾ ಧ್ಯಾನವನ್ನ ಅನುಸರಿಸಿದವರು. ಅಂದ್ರೆ ವಿಪಶ್ಯನಾ ಧ್ಯಾನದಿಂದ ತುಂಬಾ ಅನುಕೂಲ ಇರುವುದರಿಂದಲೇ ದೊಡ್ಡವರೆಲ್ಲ ಅದಕ್ಕೆ ಮೊರೆ ಹೋಗಿದ್ದಾರೆ. ತಮ್ಮ ಮನಸ್ಸನ್ನ ಸ್ಥಿಮಿತದಲ್ಲಿಟ್ಟುಕೊಂಡಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಹಾಗಾಗಿಯೇ ವಿಪಶ್ಯನದ ಪಾಪ್ಯುಲಾರಿಟಿ ಕೂಡ ಜಗತ್ತಿನಲ್ಲಿ ಹೆಚ್ಚಾಗ್ತಾ ಇದೆ. ವಿಪಶ್ಯನದ ಮತ್ತಷ್ಟು ಸ್ಪೆಷಾಲಿಟಿ ಬಗ್ಗೆ ತಿಳ್ಕೊಳ್ಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ವಿಪಶ್ಯನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭಾರತ ಧ್ಯಾನದ ತವರು. ಅದೆಷ್ಟೋ ಧ್ಯಾನ ವಿಧಾನಗಳು ನಮ್ಮಲ್ಲಿವೆ. ಆದರೆ ಮೌನವೇ ಮುಖ್ಯ ದಾರಿಯಾಗಿರುವಂತಹ ವಿಪಶ್ಯನಾ ಧ್ಯಾನದ ಸ್ಪೆಷಾಲಿಟಿ ಏನು, ಅದರಲ್ಲಿ ಭಾಗಿಯಾಗಿ ನಮ್ಮನ್ನ ನಾವು ಕಂಡುಕೊಳ್ಳೋದು ಹೇಗೆ, ಬನ್ನಿ ನೋಡೋಣ. ಇದು ವಿಪಶ್ಯನಾ ಧ್ಯಾನ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮೌನ ಮೌನ ಮೌನ. ಇಲ್ಲಿ ಮೌನವೇ ಧ್ಯಾನ. ವಿಪಶ್ಯನಾ ಧ್ಯಾನ ಇವತ್ತಿಗೆ ತುಂಬಾ ಪಾಪ್ಯುಲರ್ ಧ್ಯಾನ ವಿಧಾನ. ದುಗುಡದಿಂದ ಬಳಲ್ತಾ ಇರೋ, ಟೆನ್ಷನ್ನಿಂದ ಬಳಲ್ತಾ ಇರೋ ಬಹುತೇಕ ಜನ ಇವತ್ತು ವಿಪಶ್ಯನಾ ಧ್ಯಾನದ ಮೂಲಕ ಹೊಸ ಬದುಕು ಕಂಡುಕೊಂಡಿದ್ದಾರೆ. ಹೊಸ ಬೆಳಕಿನ ಹಾದಿಯಲ್ಲಿ ನಡೀತಾ ಇದ್ದಾರೆ. ಆ ಬೆಳಕಲ್ಲಿ ಬದುಕು ಅಕ್ಷರಶಃ ನಿಚ್ಚಳ. ವಿಪಶ್ಯನಾ ಧ್ಯಾನ ಅಂದರೇನು? ವಿಪಶ್ಯನಾ ಅಂದ್ರೆ ಒಂದು ವಸ್ತು ಹೇಗಿದೆಯೋ ಹಾಗೆಯೇ ಅದನ್ನ ನೋಡುವುದು.
ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವಿಶೇಷ ದೃಷ್ಟಿಯಿಂದ ನೋಡೋದು. ವಿಪಶ್ಯನಾ ಅನ್ನೋದು ಪಾಲಿ ಭಾಷೆಯಿಂದ ಬಂದ ಪದ. ವಿಪಶ್ಯನಾ ಅಂದ್ರೆ ಆಳವಾದ ಧ್ಯಾನ ಅಂತಾನೂ ಅರ್ಥ ಇದೆ. Vipassana is a Pali language word. It means V means Vishesh Prakar, in a special way, and Pashyana means to see in a special way. That is what it means. That means we see as it is, not as it appears to be. Externally the things may appear, but actuality it is a different thing. So we see the things as they really are. That is Vipassana. ಅಂದ್ರೆ ವಿಪಶ್ಯನಾ ಧ್ಯಾನ ನಮ್ಮನ್ನ ನಾವು ಕಂಡುಕೊಳ್ಳಲು, ಅರ್ಥ ಮಾಡಿಕೊಳ್ಳಲು ಇರೋ ಒಂದು ಧ್ಯಾನ ವಿಧಾನ. ವಿಪಶ್ಯನಾ ಧ್ಯಾನದ ಮೂಲಕ ಮನಸ್ಸನ್ನ ಪರಿಶುದ್ಧಗೊಳಿಸಿಕೊಳ್ಳಬಹುದು, ಮನಸ್ಸಿಗೆ ಶಾಂತಿ ತಂದುಕೊಳ್ಳಬಹುದು. ಇದೊಂಥರ ಪ್ರಕೃತಿಯನ್ನ ಹೇಗಿದೆಯೋ ಹಾಗೆ ಒಪ್ಪಿಕೊಳ್ಳೋದು, ನಮ್ಮ ಎಲ್ಲ ಜಂಜಡಗಳಿಂದ ಬಿಡುಗಡೆಗೊಂಡು ಜ್ಞಾನೋದಯಗೊಳ್ಳೋದು. ಅದೇ ವಿಪಶ್ಯನಾ. ವಿಪಶ್ಯನಾ ಭಾರತದ ಅತ್ಯಂತ ಹಳೆಯ ಧ್ಯಾನ ಪದ್ಧತಿಗಳಲ್ಲಿ ಒಂದು. 2500 ವರ್ಷಗಳ ಹಿಂದೆ ಗೌತಮ ಬುದ್ಧ ವಿಪಶ್ಯನಾ ಧ್ಯಾನವನ್ನ ಜಗತ್ತಿಗೆ ಪ್ರಚುರಪಡಿಸಿದ್ದನಂತೆ. ಅದು ಅದೆಷ್ಟು ವರ್ಷಗಳ ನಂತರ ಭಾರತದ ಮೂಲಕ ಮತ್ತೆ ಜಗತ್ತಿನೆಲ್ಲೆಡೆ ಪ್ರಚಾರಗೊಂಡಿದೆ. ಭಾರತಕ್ಕೆ ವಿಪಶ್ಯನಾ ಧ್ಯಾನವನ್ನ ತಂದವರು ಸತ್ಯನಾರಾಯಣ ಗೋಯಂಕ. ಬರ್ಮಾದಲ್ಲಿ ಹುಟ್ಟಿ ಬೆಳೆದ ಗೋಯಂಕ ವಿಪಶ್ಯನಾ ಧ್ಯಾನವನ್ನ ಜಗತ್ತಿಗೆ ಪಸರಿಸಲು ಭಾರತದಿಂದಲೇ ಆರಂಭಿಸಿದ್ರು. ಮುಂಬೈನ ಇಗತ್ಪುರಿಯ ಧಮ್ಮಗಿರಿಯಲ್ಲಿ ಮೊದಲ ಸೆಂಟರ್ ಶುರುವಾಗಿತ್ತು. ಫಸ್ಟ್ ಕ್ಯಾಂಪ್ ಇಂಡಿಯಾದಲ್ಲಿ ನಡೆದು 1969 ಅಲ್ಲಿ ಬಾಂಬೆಯಲ್ಲಿ. ನಮ್ಮ ಗುರುಜಿಯವರು ಸತ್ಯನಾರಾಯಣ್ ಗೋಯಂಕ ಅವರು ಬರ್ಮಾ ದೇಶದಿಂದ ಭಾರತ ಬಂದರು. ಅವರು ಇಲ್ಲಿ ಯಾರೂ ಗೊತ್ತಿರಲಿಲ್ಲ, ಇಲ್ಲಿ ಯಾರೊಬ್ರು ಜನನೂ ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ಏನು ಫ್ರೆಂಡು ಇದೆಲ್ಲ ಆಗಿ 14 ಜನದ್ದು ಫಸ್ಟ್ ಕೋರ್ಸ್ ನಡೀತು ಬಾಂಬೆಯಲ್ಲಿ. ಅದಾದಮೇಲೆ ಇನ್ನೂ ಒಂದು ಕೋರ್ಸ್ ಆ ಥರ ಆಗಿ ಇವತ್ತು 80 ಸೆಂಟರ್ ಆಗಿದೆ ಭಾರತ ದೇಶದಲ್ಲಿ. ಪ್ರತಿ ಸೆಂಟರಲ್ಲಿ ಮೋರ್ ದೆನ್ 100 ಕೆಪಾಸಿಟಿ ಇದೆ. ಅಲ್ಲಿ ಎಲ್ಲ ಕಂಟಿನ್ಯೂಸ್ ಆಗಿ ಕೋರ್ಸಸ್ ನಡೆಸ್ತಾ ಇದೆ. ಮೋರ್ ದೆನ್ lakhs of people have done this course now. ವಿಪಶ್ಯನಾ ಅಂದ್ರೆ ಇದಲ್ಲ. ಇದು ಕುರುಡು ನಂಬಿಕೆಯ ಒಂದು ಧಾರ್ಮಿಕ ಆಚರಣೆಯಲ್ಲ. ಇದು ಬೌದ್ಧಿಕ ಅಥವಾ ಒಂದು ತಾತ್ವಿಕ ಮನರಂಜನೆಯಲ್ಲ. ಇದು ಚಿಕಿತ್ಸೆಗೆ, ರಜಾ ದಿನಕ್ಕೆ ಅಥವಾ ಎಲ್ಲರೂ ಸೇರೋ ಸಾಮಾಜಿಕ ಸಂದರ್ಭವಲ್ಲ. ಇದು ದೈನಂದಿನ ಜೀವನದ ಪ್ರಯೋಗಗಳು ಮತ್ತು ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿಯಲ್ಲ. ವಿಪಶ್ಯನಾ ಅಂದ್ರೆ ಇದು ನಮ್ಮ ನೋವುಗಳನ್ನ ಪರಿಹರಿಸಿಕೊಳ್ಳೋ ಒಂದು ವಿಧಾನ. ಜೀವನದಲ್ಲಿ ಒತ್ತಡಗಳಿಗೆ, ತೊಂದರೆಗಳಿಗೆ ಸಿಕ್ಕು ಬಳಲ್ತಾ ಇರೋನು ಪ್ರಶಾಂತವಾದ ರೀತಿಯಲ್ಲಿ ಮಾನಸಿಕ ಪರಿಶುದ್ಧಿ ಹೊಂದಲು ಇರೋ ವಿಧಾನ. ಇದು ಸಮಾಜಕ್ಕೆ ಧನಾತ್ಮಕ ಕೊಡುಗೆಗಳನ್ನ ನೀಡಬಹುದಾದ ಒಂದು ಜೀವನ ಕಲೆ. ಅಂದ್ರೆ ವಿಪಶ್ಯನಾ ಧ್ಯಾನದಿಂದ ಮನಸ್ಸಿನ ಸಂಕೋಲಗಳಿಂದ ಬಿಡುಗಡೆ ಹೊಂದಿ ನೆಮ್ಮದಿ ಪಡೆಯಬಹುದು, ಹೊಸ ಜೀವನ ಶುರು ಮಾಡಬಹುದು. ವಿಪಶ್ಯನಾ ಅಂದ್ರೆ ಜ್ಞಾನೋದಯ. ನಮ್ಮನ್ನ ನಾವು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಳ್ಳೋದು. ಅದಕ್ಕೆ ಬೇರೆ ಧ್ಯಾನ ವಿಧಾನಗಳಿಂದ ವಿಪಶ್ಯನಾ ಸ್ಪೆಷಲ್ ಅನಿಸುತ್ತೆ. ಈ ವಿಪಸ್ಸನಾ ಈ ತರದ ಪದ್ಧತಿ ಇದೆ, ಅದು 100% ಪ್ರಾಕ್ಟಿಕಲ್ ಆಗಿದೆ. ಸ್ವಂತಲ್ಲಿ ಏನು ಅನುಭವ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ಅದರದ್ದು ಬೆನಿಫಿಟ್ ಮ್ಯಾಕ್ಸಿಮಮ್ ಇದೆ. ಯಾವುದು ಆಚೆ ಇರೋದು ವಸ್ತುಗಳಿಗೆ ಅವಲಂಬನೆ ಇಲ್ಲ, ಎಲ್ಲ ಒಳಗಡೆ ಇರೋದು ವಸ್ತುಗೆ ಅವಲಂಬನೆ ಇದೆ. ಅದಕ್ಕೆ ಅದರದ್ದು ಬೆನಿಫಿಟ್ ಮ್ಯಾಕ್ಸಿಮಮ್ ಆಗಿದೆ. ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿಥಿಂಗ್ ಔಟ್ಸೈಡ್. ಯಾಕೆ ವಿಪಶ್ಯನಾ ಧ್ಯಾನ ಮಾಡಬೇಕು, ಅದರಿಂದ ಎಂಥ ಬದಲಾವಣೆಯಾಗುತ್ತೆ ಅನ್ನುವುದಕ್ಕೆ
ವಿಪಶ್ಯನ ಧ್ಯಾನ ಮತ್ತು ಸಂಶೋಧನಾ ಕೇಂದ್ರದ ಟ್ರಸ್ಟಿಯಾಗಿರುವ ಸುಶೀಲ್ ಸಂಗೋಯ್ ಉತ್ತರ ಕೊಡ್ತಾರೆ. ಇದಕ್ಕೆ ಎರಡು ಆಸ್ಪೆಕ್ಟ್ಸ್ ಇದೆ. ಒಂದು, ನಾವು ಹುಟ್ಟಿದ್ದೀವಿ ಮನುಷ್ಯ ಜನ್ಮದಲ್ಲಿ. ಆ ಮನುಷ್ಯ ಜನ್ಮದ ಏಮ್ ಏನು, ಲಕ್ಷ್ಯ ಏನು, ಈ ಜನ್ಮ ಮರಣದ ಸೈಕಲಿಂದ ಈಚೆ ಬರಬೇಕು. ಅದು ಮಾತ್ರ ಒಂದೇ ಜೀವ ಮಾಡೋಕ್ಕೆ ಸಾಧ್ಯ, ಅದು ಮನುಷ್ಯ. ಆ ಅಚೀವ್ ಮಾಡೋಕ್ಕೆ ಈ ಒಂದು ಪದ್ಧತಿ. ಮತ್ತೆ ಬೇರೆ, ನಾವು ಡೇ ಟು ಡೇ ಜೀವನದಲ್ಲಿ ಎಷ್ಟು ಒಂದು ಕ್ಲೇಶು, ಡಿಫಿಕಲ್ಟಿ, ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದೆ. ಅದನ್ನು ಬಹಳ ಈಸಿಯಾಗಿ, ನ್ಯಾಚುರಲ್ ಆಗಿ, ಪ್ರಾಕ್ಟಿಕಲ್ ಆಗಿ ಹೇಗೆ ಫೇಸ್ ಮಾಡೋದು, ಹೇಗೆ ಅದನ್ನು ಪಾಸಿಟಿವ್ ಕನ್ವರ್ಟ್ ಮಾಡೋದು, ಅದು ಒಂದು ನಮಗೆ ಶಿಕ್ಷೆ ಬರುತ್ತೆ ವಿಪಶ್ಯನ ಮಂತ್ರದ ಮೇಲೆ. ಯಾಕೆಂದರೆ ನಮಗೆ ಅನುಭವ ಆಗುತ್ತೆ, ಏನೋ ಆಚೆ ಇದೆ, ಅದೆಲ್ಲ ಕ್ಷಣಿಕ, ಅದು ಬದಲಾವಣೆ ಆಗ್ತಾನೆ ಇರುತ್ತೆ. ಅದು ಪ್ರತಿ ಯಾಕೆ ಇಷ್ಟ, ಯಾಕೆ ದ್ವೇಷ, ಅದು ಸ್ವಂತನೇ ಚೇಂಜ್ ಆಗ್ತಾನೆ ಇರುತ್ತೆ. ನಾವು ಸುಮ್ಮನೆ ಸಮತಾಭಾವದಿಂದ ಅದನ್ನು ಆಕ್ಸೆಪ್ಟ್ ಮಾಡಿದರೆ, ಸ್ವೀಕರಿಸಿದ್ರೆ ಅದು ಚೇಂಜ್ ಆಗ್ಬಿಡುತ್ತೆ. ಅಂದರೆ ಅದು ಬದಲಾಗಿ ನಾವು ಏನು ಪಾಸಿಟಿವ್ ಆ್ಯಕ್ಷನ್ ತಗೋಬೋದು. ಆ ಸಮತೆ ನಮ್ಮ ಮನಸ್ಸಲ್ಲಿ ಇದ್ದರೆ ಆ ಪಾಸಿಟಿವ್ ಆ್ಯಕ್ಷನ್ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಿಪಶ್ಯನ ಧ್ಯಾನ ಶಿಬಿರದ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮೊದಲು ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ವಿಪಶ್ಯನ ಧ್ಯಾನದಲ್ಲಿ ಮೌನಕ್ಕೆ ಪ್ರಾಧಾನ್ಯತೆ. 10 ದಿನಗಳ ಕಾಲ ಮೌನ ಮೌನ ಮೌನ. ಆದರೆ ವಿಪಶ್ಯನ ಧ್ಯಾನ ಶಿಬಿರಕ್ಕೆ ಹೋಗೋದು ಹೇಗೆ, ಎಷ್ಟು ಹಣ ಕೊಡಬೇಕು, ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಇವತ್ತಿನ ಲೈಫ್ ತುಂಬಾ ಹರಿಬರಿ, ಟೆನ್ಷನ್, ಕನ್ಫ್ಯೂಷನ್. ಎಲ್ಲರಿಗೂ ಎಲ್ಲೋ ಒಂದ್ ಕಡೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಆ ನೆಮ್ಮದಿ ಇಲ್ಲದ ಜೀವನಕ್ಕೆ ವಿಪಶ್ಯನ ಧ್ಯಾನದಿಂದ ನೆಮ್ಮದಿ ಸಿಗಲಿದೆಯಾ? ಸಿಗಲಿದೆ. ಆದ್ರೆ ಕೇವಲ ಬ್ಯುಸಿ ಲೈಫ್ ರಿಲ್ಯಾಕ್ಸೇಷನ್ಗೋಸ್ಕರ ವಿಪಶ್ಯನ ಧ್ಯಾನ ಉತ್ತರ ಕೊಡೋಲ್ಲ. ಅದು ಬದುಕಿನ ಪ್ರತಿ ದಿನ, ಪ್ರತಿ ಕ್ಷಣವನ್ನ ಖುಷಿಯಾಗಿಡೋ ಮಾನಸಿಕ ಸ್ಥಿಮಿತತೆಯನ್ನ ತಂದುಕೊಡುತ್ತೆ. ಬ್ಯುಸಿ ಲೈಫ್ ಇದ್ರೇನೋ ಪ್ರತಿ ಕ್ಷಣ ನಾವು ಸಮತೆಯಲ್ಲಿ ಇರೋದು ಸಾಧ್ಯವಿದೆ. ಈ ಕ್ಷಣದ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾವು ಹೇಗೆ ಇರ್ಬೋದು ಅದನ್ನು ನಾವಿಲ್ಲಿ ಕಲಿತೀವಿ. ಅಂದ್ರೆ ಬ್ಯುಸಿ ಇದ್ರೆ, ಬ್ಯುಸಿ ಇಲ್ದಿದ್ರೇನು ನಾವು ಆಲ್ವೇಸ್ ಹ್ಯಾಪಿ ಇರ್ತೀವಿ. ಅದ್ರ ಈ ಸಾಧನೆಯಿಂದ ಪಾಸಿಬಲ್ ಇದೆ. ನಾವು ಬ್ಯುಸಿ ಆಗಿದ ಮೇಲೆ ಆಮೇಲೆ ನಮಗೆ ಒಂದು ರಿಲ್ಯಾಕ್ಸೇಷನ್ ಬೇಕು, ಅದಕ್ಕೆ ವಿಪಶ್ಯನ ಮಾಡಬೇಕು. ಅದಕ್ಕೆ ವಿಪಶ್ಯನ ಅಲ್ಲ. ಪ್ರತಿ ಕ್ಷಣ ನಾವು ಹೇಗೆ ಸಮತೆಯಲ್ಲಿ ಮತ್ತೆ ಹೇಗೆ ನಾವು ಹ್ಯಾಪಿ ಇರ್ಬೋದು, ಅದು ವಿಪಶ್ಯನ ನಮಗೆ ಕಲಿಯುತ್ತೆ. ವಿಪಶ್ಯನದಲ್ಲಿ ಮೌನ ಮೌನ ಮೌನ. ವಿಪಶ್ಯನದಲ್ಲಿ ಮಾತಿಲ್ಲ, ಕೇವಲ ಧ್ಯಾನಕ್ಕೆ ಮಾತ್ರ ಪ್ರಾಧಾನ್ಯತೆ. ಅಂದ್ರೆ 10 ದಿನಗಳ ಶಿಬಿರದಲ್ಲಿ ಭಾಗವಹಿಸೋ ವ್ಯಕ್ತಿ ತನ್ನೆಲ್ಲ ಹೊರ ಜಗತ್ತಿನ ಸಂಪರ್ಕವನ್ನ ಕಡಿದುಕೊಳ್ಬೇಕು, ತನ್ನ ಒಳ ಜಗತ್ತಿಗೆ ಪ್ರವೇಶ ಮಾಡಬೇಕು, ಅಂತರ್ಮುಖಿಯಾಗಬೇಕು. ಅದೇ ವಿಪಶ್ಯನದ ಮುಖ್ಯ ಉದ್ದೇಶ.
ವಿಪಶ್ಯನ ಧ್ಯಾನದಲ್ಲಿ ಯಾಕೆ ಮಾತನಾಡಬಾರದು ಅನ್ನುವುದಕ್ಕೆ ಕಾರಣ ಡಿಸ್ಟರ್ಬೆನ್ಸ್. ಪ್ರತಿಯೊಬ್ಬರೂ 10 ದಿನಗಳ ಶಿಬಿರಕ್ಕೆ ಹೊಸ ಜೀವನ ಕಂಡುಕೊಳ್ಳಲು ಬಂದಿರ್ತಾರೆ. ಯಾರದೋ ಜೊತೆಯಲ್ಲಿ ಪಟ್ಟಾಂಗ ಹೊಡಿತಾ ಕುಳಿತುಕೊಂಡ್ರೆ ಅಥವಾ ಮಾತಿಗೆ ಬಿದ್ದರೆ ಹೋದ ಕೆಲಸ ಆಗುತ್ತಾ? ಸುಖ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ಮಾತು ಬೇಡ ಅನ್ನೋದು ಶಿಬಿರದ ಒಂದು ರೂಲ್ಸ್. ಅಲ್ಲ, ಬಾಯಿ ಬಟ್ಟೆ ಹಾಕಿ ನಾವು ಒಳಗಡೆ ಮಾತಾಡ್ತಾ ಇರ್ತೀವಿ ಅಂದ್ರೆ ಅದು ಏನ್ ಸೈಲೆಂಟು? ಸೈಲೆಂಟ್ ಅಂದ್ರೆ ನಾವು ಅಂತರ್ಮುಖಿ ಆಗ್ಬೇಕು. ಅಂತರ್ಮುಖಿ ಆಗ್ಬೇಕಾದ್ರೆ ನಾವು ಆದಷ್ಟು ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಎಲ್ಲ ಕಟ್ ಮಾಡಬೇಕು. ಅದಕ್ಕೆ ನಾವು ಸೈಲೆಂಟ್ ಇರ್ತೀವಿ. ನಾವು ಅಲ್ಲಿ ಅಧ್ಯಾಪಕರು ಇರ್ತಾರೆ, ಅವ್ರ ಜೊತೆ ಮಾತಾಡ್ಬೋದು. ನಮ್ಗೆ ಏನ್ ನಮ್ಮ ರೂಮಲ್ಲಿ ವಾಸದಲ್ಲಿ ಏನ್ ಕಷ್ಟ ಇದ್ರೆ ನಾವು ಅಲ್ಲಿ ಸೇವಕ ಜೊತೆ ಮಾತಾಡ್ಬೋದು. ನಾವು ಬೇರೆ ಸ್ಟೂಡೆಂಟ್ ಜೊತೆ ಮಾತಾಡಂಗಿಲ್ಲ. ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡ್ತೀವಿ. ಅವರು ಬಂದಿದ್ದಾರೆ, ಅವರು ಮೌಲ್ಯವಾನ 10 ದಿವಸ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ಟೈಮ್ ನಾವು ವೇಸ್ಟ್ ಮಾಡಬಾರ್ದು. ನಮ್ಮ ಟೈಮ್ದು ನಾವು ಫುಲ್ ಯೂಸ್ ಮಾಡಬೇಕು. ಅದಕ್ಕೆ ನಾವು ಸೈಲೆಂಟ್ ಇರ್ತೀವಿ. ವಿಪಶ್ಯನ ಧ್ಯಾನ ಫುಲ್ ಫ್ರೀ. ವಿಪಶ್ಯನ 10 ದಿನಗಳ ಧ್ಯಾನ ಶಿಬಿರ. ಆದ್ರೆ ನೀವು ಅಲ್ಲಿಗೆ ಹೋಗ್ಬೇಕಾದ್ರೆ ನಯಾ ಪೈಸೆ ಖರ್ಚು ಮಾಡುವ ಹಾಗಿಲ್ಲ. ಎಲ್ಲ ಬಿಲ್ಕುಲ್ ಫ್ರೀ. ಊಟ, ತಿಂಡಿ, ವಸತಿ 3 ಉಚಿತ. ಯಾವುದಕ್ಕೂ ಹಣ ಕೇಳೋಲ್ಲ. ಆದ್ರೆ 10 ದಿನಗಳ ಕೋರ್ಸ್ ಮುಗಿದ ನಂತರ ವಿಪಶ್ಯನ ಧ್ಯಾನ ನಿಮ್ಮ ಪರಿವರ್ತನೆ ತಂದಿದೆಯಂತ ನಿಮ್ಗೆ ಅನಿಸಿದಲ್ಲಿ, ನಾನು ಬದಲಾಗಿದ್ದೇನೆ ಅಂತ ನಿಮಗೆ ಅನಿಸಿದ್ದಲ್ಲಿ ನಿಮ್ಮ ಶಕ್ತಿಯಾನುಸಾರ ಹಣ ದಾನ ಮಾಡಬಹುದು. ಬಲವಂತವಿಲ್ಲ, ಎಲ್ಲ ನಿಮ್ಮ ಖುಷಿ. ಇಲ್ಲಿ ಒಂದು ಪದ್ಧತಿ ಇದೆ. ಯಾರು ವಿಪಶ್ಯನ ಧ್ಯಾನ ಮಾಡಿದವರು ಹೊಸ ಬದುಕಿನ ದಾರಿಯನ್ನ ಕಂಡುಕೊಂಡ ಖುಷಿಯಲ್ಲಿ ಹಣ ದಾನ ಮಾಡಿ ಹೋಗಿರ್ತಾರೆ. ಅದರಲ್ಲಿ ನಿಮಗೆ ಫ್ರೀ ವಿಪಶ್ಯನ ಧ್ಯಾನ ಲಭಿಸಿರುತ್ತೆ. ನಿಮಗೆ ಹೊಸ ಬದುಕು ಸಿಕ್ಕಿ ನೀವು ದಾನ ಮಾಡಿದ್ರೆ ಮುಂದೆ ಬರೋರಿಗೆ ಫ್ರೀ ಧ್ಯಾನ ಸಿಗುತ್ತೆ. ಇಷ್ಟೇ ಕಾನ್ಸೆಪ್ಟ್. ಇಲ್ಲ, ಈ ಕೋರ್ಸ್ ಟೋಟಲಿ ಫ್ರೀ ಆಫ್ ಕಾಸ್ಟ್. ಅಂದ್ರೆ 10 ದಿವಸ ಅಲ್ಲಿ ವಾಸಕ್ಕೆ ಮತ್ತೆ ಊಟಕ್ಕೆ ಮತ್ತೆ ಈ ವಿದ್ಯೆ ಕಲಿಯಕ್ಕೆ ಏನೂ ಚಾರ್ಜೇ ಇಲ್ಲ. ಒಂದ್ಸತಿ ನಾವು ಒಂದು ಕೋರ್ಸ್ ಮಾಡಿದ್ರೆ ಅದಾದ್ಮೇಲೆ ನಮ್ಮ ಮನಸ್ಸಿನಲ್ಲಿ ಏನ್ ಭಾವನೆ ಬರುತ್ತೆ, ಆ ಭಾವನೆದಿಂದ ಮತ್ತೆ ನಮ್ಮ ಶಕ್ತಿ ಏನಿದೆ, ಆ ಶಕ್ತಿದಿಂದ ನಾನು ಎಷ್ಟು ದಾನ ಕೊಟ್ರೆ ಆ ದಾನದಿಂದ ನೆಕ್ಸ್ಟ್ ಕೋರ್ಸ್ ನಡೆಯುತ್ತೆ. ಆದ್ರೆ ನಾನು ಕೋರ್ಸ್ ಮಾಡಿದ್ದೀನಿ, ಅದ್ರದ್ದು ಕಾರಣ ಏನು, ನನ್ನ ಮುಂಚೆ ಯಾರು ಕೋರ್ಸ್ ಮಾಡೋರೆ ಅವ್ರು ಏನು ದಾನ ಕೊಟ್ಟಿದ್ದಾರೆ, ಅದಕ್ಕೆ ನನ್ನ ಕೋರ್ಸ್ ಮಾಡೋದು ಸಾಧ್ಯ ಆಗಿದೆ. ಆ ಥರ ಒಂದು ಗ್ರ್ಯಾಟಿಟ್ಯೂಡ್ ಫೀಲಿಂಗ್ ಇಂದ ಈ ಕೋರ್ಸ್ ನಡೆಯುತ್ತೆ. ಯಾರು ಬರಲಿ, ಏನು ಫೀಸ್ ಇಲ್ಲ, ಯಾರಿಗೂ ಕೇಳಲ್ಲ ನಾವು ಇಷ್ಟು ಕೊಡಿ ಇಷ್ಟು ಫೀಸ್ ಇದೆ. ಟೋಟಲಿ ಫ್ರೀ ಆಫ್ ಕಾಸ್ಟ್. ವಿಪಶ್ಯನ ಧ್ಯಾನ ಕೇಂದ್ರಕ್ಕೆ ಹೋಗೋರು ಅಲ್ಲಿ ಕೆಲವು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಅದೇನು ಅಂತ ಜಯ ಸಂಗೋಯ್ ಹೇಳ್ತಾರೆ, ಕೇಳಿ. 10 ದಿವಸಕ್ಕೆ ಅಲ್ಲಿ ಕಲಿಯಕ್ಕೆ ಬಂದ್ರೆ ನಮ್ದು ಏನ್ ಒಂದು ಫ್ಯೂ ರೂಲ್ಸ್ ಇದೆ ಅದನ್ನು ಫಾಲೋ ಮಾಡ್ಬೇಕು ಅಷ್ಟೇ. 10 ದಿವಸ ಅಲ್ಲೇ ಇರೋದು, ಒಂದು ಅಧಿಷ್ಠಾನ ಮಾಡಬೇಕು, ಒಂದು ಸಂಕಲ್ಪ ಮಾಡಬೇಕು. ನನ್ನ ಮಧ್ಯದಲ್ಲಿ ಹೋಗಲ್ಲ, ಇದು ಒಂದು 10 ದಿವಸ ಟ್ರೈ ಮಾಡ್ತೀನಿ, ಅದು ಒಂದು ಸಿಂಪಲ್ ರೂಲು. ಬೇರೆ ಸಿಂಪಲ್ ರೂಲು, ನಾನು ಇದು ಕಲಿಯುವಾಗ ಬೇರೆ ಏನು ಪದ್ಧತಿಯನ್ನು ಮಿಕ್ಸ್ ಮಾಡಲ್ಲ. ನಾನು ಬೇರೆ ಮನೆಯಲ್ಲಿ ಏನು ಜಾಪ ಮಂತ್ರ ತಂತ್ರ ಮಾಡ್ತಾ ಇರ್ತೀನಿ, ಅದು 10 ದಿವಸಕ್ಕೆ ಮಾಡಲ್ಲ. ಆ ಥರ 3-4 ಬಹಳ ಸಿಂಪಲ್ ರೂಲ್ಸ್ ಇದ್ದಾವೆ. ಅದು ಫಾಲೋ ಮಾಡಿದ್ರೆ ಅಷ್ಟೇ, ಏನು ಹಣದು ಏನು ಸಂಬಂಧ ಇಲ್ಲ. ಅದಕ್ಕೆ ಇದು ಪ್ಯೂರ್ ಆಗಿದೆ, ಕಮರ್ಷಿಯಲ್ ಆಗಿಲ್ಲ. ಒಟ್ನಲ್ಲಿ ವಿಪಶ್ಯನ ಧ್ಯಾನ ಇತ್ತೀಚೆಗೆ ತುಂಬಾ ಪಾಪ್ಯುಲರ್ ಆಗ್ತಿದೆ. ದೇಶದ ತುಂಬಾ 75ಕ್ಕೂ ಹೆಚ್ಚಿನ ಧ್ಯಾನ ಕೇಂದ್ರಗಳಿವೆ. ಹೊರ ದೇಶಗಳಲ್ಲೂ ಇವೆ. ಎಲ್ಲ ಕಡೆ 10 ದಿನಗಳ ಶಿಬಿರ ನಡೆಯುತ್ತೆ. ಮೊದಲೇ ರಿಜಿಸ್ಟರ್ ಮಾಡಿಸಿಕೊಂಡು ಹೋದವರಿಗೆ ಮೊದಲ ಆದ್ಯತೆ. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಆಲೂರಿನಲ್ಲಿ ವಿಪಶ್ಯನ ಧ್ಯಾನ ಮತ್ತು ಸಂಶೋಧನಾ ಕೇಂದ್ರವಿದೆ. ತಿಂಗಳಿಗೆ 2 ಬಾರಿ ಇಲ್ಲಿ ಶಿಬಿರಗಳನ್ನ ಆಯೋಜಿಸಲಾಗುತ್ತೆ. ಶಿಬಿರಗಳಲ್ಲಿ ಭಾಗವಹಿಸಲು ಇಚ್ಛಿಸುವವರು ಆನ್ಲೈನ್ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಬಹುದು.
ಇದಿಷ್ಟು ವಿಪಶ್ಯನಾ ಧ್ಯಾನದ ವಿಚಾರಗಳು. ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ, ಮತ್ತಷ್ಟು ವಿಶೇಷತೆಗಳನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ಎಸ್ ವ್ಯಾಸ ವಿವೇಕಾನಂದ ಯೋಗ ವಿಶ್ವವಿದ್ಯಾಲಯದ ಜಂಟಿ ನಿರ್ದೇಶಕ ಹಾಗೆಯೇ ಸಂಶೋಧಕರಾಗಿರ್ತಕ್ಕಂಥ ಡಾಕ್ಟರ್ ನವೀನ್ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಶ್ವಾಸ ಗುರುಗಳಾಗಿರುವಂತಹ ವಚನಾನಂದ ಸ್ವಾಮೀಜಿ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಹಾಗೆಯೇ ವಿಪಶ್ಯನದ ಹಿರಿಯ ಬೋಧಕರಾಗಿರುವಂತಹ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ವಿಪಶ್ಯನವನ್ನ ಅಭ್ಯಾಸ ಮಾಡಿಕೊಳ್ತಾ ಇರತಕ್ಕಂತಹ ಗಾಯತ್ರಿ ಚಬ್ಬಿ ಅವರು ಕೂಡ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಶ್ರೀನಿವಾಸ ಮೂರ್ತಿ ಅವರೇ, ಯಾವ ರೀತಿಯಾಗಿ ವಿಪಶ್ಯನದ ವಿಶೇಷತೆ ಏನು, ಯಾವ ರೀತಿಯಾಗಿ ಇದರ ಮೂಲಕವಾಗಿ ಧ್ಯಾನವನ್ನ ಮಾಡಲಾಗುತ್ತೆ? ಸರ್, ಇದು ಈ ಧ್ಯಾನ ಅಂತರ್ಮನದ ಶುದ್ಧತೆಗೋಸ್ಕರ ಇದನ್ನು ಮಾಡ್ತೀವಿ. ನಮ್ಮ ಎಲ್ಲಾ ಸಮಸ್ಯೆಗಳು ಅಂತರ್ಮನದ ಆಳದಲ್ಲಿ ಬಲವಾಗಿ ಬೇರೂರಿದೆ. ಸಿಟ್ಟು, ಸಡುವು, ಅಹಂಕಾರ, ಕಾಮಕ್ರೋಧಾದಿಗಳಿದೇನಿದೆಯಲ್ಲ, ಇದು ಬಲವಾಗಿ ಬೇರೂರಿದೆ. ಇದನ್ನ ಬುಡಸಹಿತ ತೆಗೀತಕ್ಕಂಥ ಸಾಧನವಿದೆ, ಸರಳವಾದ ಹಾಗೂ ವೈಜ್ಞಾನಿಕ ಸಾಧನವಿದೆ ಸರ್. ಇದನ್ನ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಲಿಕ್ಕೆ ತುಂಬಾ ಸಾಧ್ಯತೆ ಇದೆ. ಇದನ್ನ ಜೀವನ ಕಲೆ ಅಂತ ಕೂಡ ಹೇಳ್ತಾರೆ. ಜೀವನ ಕಲೆ ಅಂದ್ರೆ ಏನು? ಸ್ವಂತಕ್ಕೆ ನಾನು ಸುಖ, ಶಾಂತಿ, ಸಾಮರಸ್ಯದ ಜೀವನವನ್ನು ನಡೆಸುತ್ತಾ ನಾನು ಎಲ್ಲೇ ಇರಲಿ ಆ ಪ್ರದೇಶದಲ್ಲಿ ಸುಖ, ಶಾಂತಿ, ಸೌಹಾರ್ದತೆಯನ್ನು ನಿರ್ಮಾಣ ಮಾಡುವುದೇ ಜೀವನ ಕಲೆ ಅಂತ ಹೇಳ್ತಾರೆ ಸರ್. ಇದನ್ನ ನಾವು 10 ದಿನದ ಶಿಬಿರಲ್ಲಿ ಕಲಿತೀವಿ. ಮೊದಲ 3 ದಿನಗಳಲ್ಲಿ ಮನಸ್ಸಿನ ಮೇಲೆ ಪ್ರಭುತ್ವ ಸಾಧನೆ ಮಾಡಲಿಕ್ಕೆ ಆನಾಪಾನ ಸಾಧನೆ ಅಂತ ಹೇಳ್ತಾರೆ, ಅದನ್ನ ನಾವು ಅಭ್ಯಾಸ ಮಾಡ್ತೀವಿ. ಅದು ವಿಪಶ್ಯನ ಸಾಧನೆಯ ಪೂರ್ವ ಸಿದ್ಧತೆ ಅಷ್ಟೇ. ಆನಾಪಾನ ಅಂತಂದ್ರೆ ಮನಸ್ಸಿನ ಮೇಲೆ ಪ್ರಭುತ್ವವನ್ನು ಸಾಧನೆ ಮಾಡಲಿಕ್ಕೆ ಅದೊಂದು ಸಾಧನೆ. ಇದಾದ ಮೇಲೆ ಉಳಿದ 6 ದಿನಗಳು ಏನಿದೆ ಅದನ್ನ ವಿಪಶ್ಯನ ಧ್ಯಾನ ಅಂತ ಹೇಳ್ತೀವಿ. ಅಂದ್ರೆ ಶರೀರದ ಮೇಲೆ ಆಗುವ ಸಂವೇದನೆಗಳನ್ನ ಸಾಕ್ಷಿ ಭಾವದಿಂದ ಗಮನಿಸ್ತಾ ಹೋದರೆ ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿ ನಾವು ನಮ್ಮಲ್ಲಿ ಇರತಕ್ಕಂಥ ಸಿಟ್ಟು, ಸೆಡು, ಅಹಂಕಾರಾದಿ ವಿಕಾರಗಳಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಸಂಕ್ಷಿಪ್ತವಾಗಿ 10 ದಿನಗಳಲ್ಲಿ ನಮ್ಗೆ ಕಲೀಲಿಕ್ಕೆ ಸಾಧ್ಯವಾಗುತ್ತೆ. ಡಾಕ್ಟರ್ ನವೀನ್ ಅವರು, ಈಗ ತಾವು ಓರ್ವ ಸಂಶೋಧಕರಾಗಿ ಈ ಯೋಗ ಮತ್ತೆ ಈ ಧ್ಯಾನದ ಪದ್ಧತಿಗಳ ಮೂಲಕವಾಗಿ ನಮಗೆ ಸಿಗಬಹುದಾದಂತಹ ಪ್ರಯೋಜನಗಳಿಗೇನು? ಎಲ್ಲರೂ ಕೂಡ ಇದರ ಬಹುಶಃ ಸ್ವಾಮೀಜಿಯವರು ಕೂಡ ಆ ವಿಚಾರ ನೀವು ಆಯ್ಕೆಯನ್ನ ನೀವು ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಇದನ್ನ ಪ್ರಯೋಗಿಸಬಹುದಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಖಂಡಿತವಾಗಿ ಧ್ಯಾನ ಅನ್ನೋ ಒಂದು ಪ್ರಕ್ರಿಯೆ ಅದು ಯಾವುದೇ ಒಂದು ಕಲ್ಚರ್ ಅಥವಾ ಸಿವಿಲೈಸೇಷನ್ ಅಥವಾ ದೇಶದಿಂದ ಬಂದಿದ್ರೂ ಕೂಡ ಇದರಲ್ಲಿ ಮೂಲತಃ ಈ ಪ್ರಕ್ರಿಯೆ ಏನು ಅಂತ ತಿಳ್ಕೊಳ್ಬೇಕಾಗುತ್ತೆ. ಪ್ರಕ್ರಿಯೆ ಏನು ಅಂತಂದ್ರೆ ನಮ್ಮ ಮನಸ್ಸಿನ ಮೇಲೆ ನಮ್ಮ ಸ್ವಪ್ರಭುತ್ವವನ್ನು ಪಡ್ಕೊಳ್ಳುವಂತ ಒಂದು ಪ್ರಕ್ರಿಯೆ. ಇವತ್ತು ಇದನ್ನ ನಾವು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ 2-3 ವಿಚಾರಗಳನ್ನ ಫಂಡಮೆಂಟಲ್ಸ್ ಅಂತ ತಿಳ್ಕೊಳ್ಬೇಕಾಗತ್ತೆ ನಮ್ಮ ಪ್ರವೃತ್ತಿಯ ಬಗ್ಗೆ. ಮೊದಲನೇದೇನಂತಂದ್ರೆ ನಾವು ನಮ್ಮ ದೇಹ ಮತ್ತು ಮನಸ್ಸಿನ ಸಹಜ ಸ್ವಭಾವಕ್ಕೆ ತಕ್ಕಂತೆ ಬದುಕಬಹುದು, ಇದು ಒಂದು ದಾರಿ. ಮತ್ತೊಂದು ಸ್ವಪ್ರಜ್ಞೆಯನ್ನು ಬೆಳೆಸಿಕೊಂಡು ದೇಹ ಮತ್ತು ಮನಸ್ಸಿನ ಸ್ವಭಾವಕ್ಕೆ ಒಳಗಾಗದೆ ನಮ್ಮ ಪ್ರಜ್ಞೆಗೆ ಅನುಗುಣವಾಗಿ ನಾವು ನಮ್ಮ ಜೀವನವನ್ನು ಸಾಧಿಸಬಹುದು. ಈ ಧ್ಯಾನ ಅಥವಾ ಯೋಗ ಇತ್ಯಾದಿ ಮೈಂಡ್ ಮಾಡಿಫೈಯಿಂಗ್ ಟೆಕ್ನಿಕ್ ಅಥವಾ ಆಧ್ಯಾತ್ಮಿಕ ಪ್ರಕ್ರಿಯೆಗಳಿರ್ಬೋದು, ಅಥವಾ ಸರಳವಾದಂಥ ಆರೋಗ್ಯಕರ ಜೀವನ ಶೈಲಿಯಲ್ಲಿ ನಾವು ನಮ್ಮ ಸಹಜ ಸ್ವಭಾವಕ್ಕೆ ಪ್ರವೃತ್ತಿಗೆ ಒಳಗಾಗದೆ ನಮ್ಮ ಸ್ವಪ್ರಜ್ಞೆಯಿಂದ ಜೀವನ ಮಾಡಬೇಕಾಗತ್ತೆ. ಈ ಒಂದು ಗುರಿ ಇಟ್ಕೊಂಡವರಿಗೆ ಆಸನ, ಪ್ರಾಣಾಯಾಮ, ಧ್ಯಾನ ಅವಶ್ಯಕತೆ, ಇದು ದಾರಿಯಾಗತ್ತೆ. ಮೊದಲು ಈ ಒಂದು ಮಾರ್ಗವನ್ನು ಇದನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಈಗ ನಾವೆಲ್ಲರೂ ಈಗ ಕೂತಿದ್ವಿ, ಈಗ ಈ ಕಾರ್ಯಕ್ರಮದ ಒಂದು ಪ್ರಿಯಾಂಬಲ್ ಬರ್ತಿದ್ದಾಗ ನಮ್ಗೇನೇನು ಬೇಕೋ ಅದು ಮಾಡ್ತಾ ಇದ್ವಿ. ಇದು ನಮ್ಮ ಸಹಜ ಸ್ವಭಾವ. ಹೌದು. ನಾನಿವಾಗ ಒಂದು ಮಾತಾಡುವಾಗ ಒಂದು ಪ್ರತಿಕ್ರಿಯೆ ಕೊಡಬೇಕಾದ್ರೆ ನನ್ನ ಪ್ರಜ್ಞಾವಂತವಾದಂಥ ಒಂದು ಪ್ರತಿಕ್ರಿಯೆ ಕೊಡಬೇಕಾಗತ್ತೆ. ಹೌದು. ಚಂಚಲತೆಗೆ ಒಳಗಾಗದೆ, ಖಿನ್ನತೆಗೆ ಒಳಗಾಗದೆ, ಉದ್ವೇಗಕ್ಕೆ ಒಳಗಾಗದೆ, ಉದ್ವೇಗನೂ ಇರಬಾರ್ದು, ಖಿನ್ನತೆನೂ ಇರಬಾರ್ದು, ಚಂಚಲತೆನೂ ಇರಬಾರ್ದು. ಆ ಪ್ರಜ್ಞಾವಂತವಾಗಿ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡಿದಾಗ ಅದಕ್ಕೊಂದು ಫಲ ಇದೆ. ಈಗ ನಮ್ಮ ಈ ಕಾರ್ಯಕ್ರಮ ತರ ಅದೇ ರೀತಿ ನಮ್ಮ ಜೀವನ ಕೂಡ ಒಂದು ಪ್ರಜ್ಞೆಯಿಂದ ನಾವು ಜೀವನ ಸಾಧಿಸಿದ್ರೆ ಅದಕ್ಕೆ ಫಲ ಇದೆ. ದೇಹದ ಮತ್ತು ಮನಸ್ಸಿನ ಸಹಜ ಸ್ವಭಾವಕ್ಕೆ ಒಳಗಾಗಿ ಜೀವನ ಮಾಡಿದರೆ ಅದೊಂದು ನಶ್ವರ ಜೀವನವಾಗತ್ತೆ. ಇದು ಇದರ ಅವಶ್ಯಕತೆ. ಇನ್ನು ನಮ್ಮ ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ನಾವು ಇದರ ಪ್ರಕ್ರಿಯೆ ಏನು ಅಂತ ತಿಳ್ಕೊಂಡ್ವಿ. ಹೌದು.
ಈ ಪ್ರಕ್ರಿಯೆನ ನಾವು ತಿಳ್ಕೊಳ್ಬೇಕಾದ್ರೆ ಮತ್ತೊಂದು ಫಂಡಮೆಂಟಲ್ ಕಾನ್ಸೆಪ್ಟ್ ಅನ್ನ ಅಥವಾ ಒಂದು ನಮ್ಮ ಜೀವನಕ್ಕೆ ಬಹಳ ಅವಶ್ಯಕವಾಗಿರುವಂತಹ ಒಂದು ಸಂಗತಿಯನ್ನು ತಿಳ್ಕೊಳ್ಬೇಕಾಗತ್ತೆ. ನಮ್ಮ ದೇಹದಲ್ಲಿ 2 ಭಾಗ ಇದೆ. ಒಂದು ನಮ್ಮ ಈ ನಮ್ಮ ದೇಹವನ್ನ ನಡೆಸ್ಕೊಂಡು ಹೋಗುವಂತ ಒಂದು ಭಾಗ ಬ್ರೈನ್ನಲ್ಲಿ, ನರ್ವಸ್ ಸಿಸ್ಟಮ್ನಲ್ಲಿ ನಮ್ಮ ವೈಟಲ್ ಅಥವಾ ಪೆರಿಫರಲ್ ಅಥವಾ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೇವೆ. ಇದು ನಮ್ಮ ದೈನಂದಿನ ದೇಹದ ಪ್ರಕ್ರಿಯೆ, ಮನಸ್ಸಿನ ಪ್ರಕ್ರಿಯೆಯನ್ನು ನಡೆಸ್ಕೊಂಡು ಹೋಗುತ್ತೆ. ಮತ್ತೊಂದು ಅದರ ಮೇಲೆ ಇರುವಂತ ಬ್ರೈನ್, ನಾವೆಲ್ಲರೂ ಬ್ರೈನ್ ಚಿತ್ರ ನೋಡಿದ್ದೇವೆ. ಇಟ್ಸ್ ಲೈಕ್ ಎ ಕಾಲಿಫ್ಲವರ್ ಸಿಟ್ಟಿಂಗ್ ಆನ್ ಎ ನೈಸ್ ಸ್ಟೆಮ್. ಸೊ ಇದು ನಮ್ಮ ಪ್ರಜ್ಞಾವಂತವಾದಂಥ ಒಂದು ಜಾಗ, ನಮ್ಮ ಸ್ವಪ್ರಜ್ಞೆ ಇರುವಂಥ ಜಾಗಕ್ಕೆ ನಾವು ಮೆದುಳು ಅಂತ ಕರಿತೇವೆ. ನಾವೆಲ್ಲರೂ ಹೇಗೆ ಜೀವನ ಮಾಡ್ತಾ ಇದ್ದೀವಿ? ನಾವು ನೋಡೋದಾಗ್ಲಿ, ಕೇಳೋದಾಗ್ಲಿ, ಮುಟ್ಟೋದಾಗ್ಲಿ, ಯಾವುದೇ ಪಂಚೇಂದ್ರಿಯಗಳಿಂದ ಬರುವಂಥ ಒಂದು ಇನ್ಫಾರ್ಮೇಶನ್ ಕೆಳಗಡೆಯಿಂದ ನಮ್ಮ ಪ್ರಜ್ಞಾವಂತ ಬ್ರೈನ್ಗೆ ಹೋಗುತ್ತೆ. ನಾವು ಆ ಅನುಭವವನ್ನು ಪಡ್ಕೊಳ್ತೇವೆ. ಈ ರೀತಿಯಾಗಿ ನಾವು ಜೀವನ ಮಾಡ್ತಾ ಇದ್ವಿ. ಹಸುವಾದಾಗ ಹೋಗಿ ಊಟ ಮಾಡ್ತೀವಿ, ಸಮಾಧಾನ ಆಗುತ್ತೆ. ಎಲ್ಲವೂ ಈ ಕೆಳಗಿಂದ ಮೇಲಕ್ಕೆ ಫೀಡಿಂಗ್ ಆಗ್ತಾ ಇದೆ. ಆಧ್ಯಾತ್ಮಿಕ ಜೀವನ, ಪ್ರಜ್ಞಾವಂತ ಜೀವನ ಅಳವಡಿಸ್ಕೊಳ್ಬೇಕು ಅಂದಾಗ ಟಾಪ್ ಡೌನ್ ಅಪ್ರೋಚ್ ಆಗುತ್ತೆ. ನಮ್ಮ ಬ್ರೈನ್ ಹೇಳಿದ ಕೆಲಸ ನಾವು ಮಾಡ್ತೇವೆ. ನೀವು ಇವಾಗ ಮಾತಾಡಿ ಅಂದ್ರೆ ನಾನು ಮಾತಾಡ್ತೇನೆ, ಸಾಕು ಅಂದ್ರೆ ನಾನು ನಿಲ್ಲಿಸ್ತೇನೆ. ಈ ಕೆಳಗಡೆಯಿಂದ ಮಾತಾಡಿದ್ರೆ ನನಗೆ ಇಲ್ಲಿ ಕೂತ್ಕೊಳ್ಳೋಕೆ ಸ್ವಲ್ಪ ಬೇಜಾರಾಗ್ತಾ ಇತ್ತು, ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತೇನೆ, ಅಲ್ಲಿ ಇಲ್ಲಿ ನೋಡ್ತೇನೆ, ಚಂಚಲತೆಗೆ ಒಳಗಾಗ್ತೇವೆ. ಇಷ್ಟೇ ವ್ಯತ್ಯಾಸ. ಖಂಡಿತ. ಈ ವಿಚಾರದ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಇನ್ನಷ್ಟು ಅಂಶಗಳಿದ್ದಾವೆ. ಈ ಒಂದು ವಿಪಶ್ಯನ ಪದ್ಧತಿಯ ಬಗ್ಗೆ, ಇದರಲ್ಲಿ ಇರ್ತಕ್ಕಂಥ ಈ ಒಂದು ಧ್ಯಾನದ ಮೂಲಕವಾಗಿ ಮಾಡ್ತಕ್ಕಂಥ ಸಾಧನೆಯ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆನ ಮುಂದುವರಿಸೋಣ. ಯಾಕೆಂದ್ರೆ ಮುಂತಾಗೋಣ ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಈಗ ಗಾಯತ್ರಿ ಚಬ್ಬಿ ಅವರೇ, ತಾವು ಯಾವ ಕಾರಣಕ್ಕಾಗಿ ವಿಪಶ್ಯನ ಧ್ಯಾನಕ್ಕೆ ಹೋಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದ್ರಿ? ನಾನು ಮೊದಲು ಯೋಗ ಅಭ್ಯಾಸ ಇದೆಲ್ಲ ವರ್ಷಗಟ್ಟಲೆ ಮಾಡಿದ್ದೆ ನಾನು. ಆದ್ರೆ ನನಗೆ ಅಂಥ ಪ್ರಯೋಜನ ಮಾನಸಿಕವಾಗಿ ಆಗಿರಲಿಲ್ಲ. ಓಕೆ. ಮನಸ್ಸಿನಲ್ಲಿ ಖಿನ್ನತೆ ಆಗಲಿ, ಮತ್ತೆ ಎಲ್ಲ ಗೃಹಿಣಿಯರಿಗೂ ಬರೋ ಹಾಗೆ ಸಾಂಸಾರಿಕ ಸಂಕಷ್ಟಗಳು ಇದ್ದೇ ಇರುತ್ತವೆ. ಮಕ್ಕಳನ್ನ ದೊಡ್ಡದು ಮಾಡೋದು, ಈ ಥರದ್ದೆಲ್ಲ. ಮತ್ತೆ ಎಷ್ಟೋ ತಾಗಲಾಟಗಳು, ಟೆನ್ಷನ್ಸ್, ಎಲ್ರಿಗೂ ಇರೋ ಹಾಗೆ ನಮಗೂ ಬರುತ್ತೆ. ಮತ್ತೆ ಎಲ್ಲಾ ಮನುಷ್ಯನಿಗೂ ದುಃಖ ಇರೋದೇ. ಇಂಥ ಮನುಷ್ಯ ದೊಡ್ಡವನು, ಇಂಥವನು ಚಿಕ್ಕವನು ಅಂತ ದುಃಖ ಇಲ್ಲ ಅನ್ನೋ ಹಾಗೇ ಇಲ್ಲ. ಎಲ್ಲಾ ಕಡೆ ಸಾರ್ವತ್ರಿಕವಾಗಿ ಇದ್ದೇ ಇರುತ್ತೆ. ಸೊ ನನಗಿದ್ದು ಮುಖ್ಯವಾಗಿ ತಲೆನೋವು, ಮೈಗ್ರೇನು ಮತ್ತು ಡಿಪ್ರೆಷನ್. ಇದಕ್ಕೆ ಎಲ್ಲ ಔಷಧಗಳು ತಗೊಂಡು ಮುಗಿದಿತ್ತು. ಇದು ಒಂದು ಟ್ರೈ ಮಾಡೋಣ ಅಂತಾನೆ ಹೋದೆ. ಸೊ ಇದರಿಂದ ಅದ್ಭುತವಾಗಿ ನನಗೆ ಫಲಿತಾಂಶ ಸಿಕ್ತು. ಮೈಗ್ರೇನ್ ತುಂಬಾ ವರ್ಷಗಳನ್ನ ನಾನು ಅನುಭವಿಸಿದ್ದೇನೆ. ಆದ್ರೆ ಎಲ್ಲೂ ಎಂಥ ಔಷಧಿಗಳು ತಗೊಂಡ್ರು, ಆಯುರ್ವೇದಿಕ್, ಹೋಮಿಯೋಪತಿ, ಯೋಗ ಮತ್ತು ಪ್ರಾಣಾಯಾಮ ಆಗಲಿ, ಮತ್ತೆ ಯಾವುದೇ ಮೆಡಿಸಿನ್ಸ್ ತಗೊಂಡ್ರು ಕೂಡ ನನಗೆ ಅದರಿಂದ ಏನೂ ಪ್ರಯೋಜನವಾಗಿರಲಿಲ್ಲ. ಮತ್ತು ಡಿಪ್ರೆಷನ್ ಕೂಡ ನಾನು ವರ್ಷಗಟ್ಟಲೆ ಮೆಡಿಸಿನ್ಸ್ ತಗೊಂಡಿದ್ದೇನೆ. ಅದು ಏಜ್ ಆಗ್ತಾ ಬರುವಂತ ಡಿಪ್ರೆಷನ್. ಸೊ ಹೀಗಾಗಿ ನನಗೆ ಒಂದು ಪರ್ಮನೆಂಟ್ ಆಗಿ ಇದಕ್ಕೆ ಸೊಲ್ಯೂಷನ್ ಇಲ್ವೇನೋ ಅನ್ನುವಂತ ಒಂದು ನಿರಾಶೆನೂ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಬಂತು. ಸೊ ಅಲ್ಲಿಂದ ನಾನು ಇದು ಒಂದು ಟ್ರೈ ಮಾಡಿಬಿಡೋಣ, ನೋಡೋಣ ಅಂತಂದು ವಿಪಶ್ಯನಕ್ಕೆ ಹೋದೆ. ಆದ್ರೆ ಅಲ್ಲಿ 11 ದಿವಸ ಕಳೀತಾ ಇದ್ದ ಹಾಗೆ ಒಂದು ಅದ್ಭುತ ಬದಲಾವಣೆ. ನನಗೆ ಕೆಲವು ಎಕ್ಸ್ಪೀರಿಯನ್ಸ್ ನಮಗೆ ಹೇಳೋದಕ್ಕಾಗಲ್ಲ. ಹಾಗೆ ತುಂಬಾ ಅದ್ಭುತ ಬದಲಾವಣೆ ಮತ್ತು ಎಲ್ಲ ಸಕಾರಾತ್ಮಕವೇ. ಹೀಗಾಗಿ ನಾನು ಮತ್ತೆ ಅಲ್ಲಿಗೆ ಹೋಗೋ ಹಾಗೆ ಅದು ಪ್ರಚೋದನೆ ಕೊಡ್ತು. ಹೀಗಾಗಿ ನಾನು ಒಂದು 7-8 ಕ್ಯಾಂಪ್ಗಳನ್ನು ಮಾಡಿದೆ. ಮತ್ತು ಮೊನ್ನೆ ತಾನೇ 20 ದಿವಸದ್ದು ಮುಗಿಸ್ಕೊಂಡು ಬಂದೆ. ಈಗ ನನಗೆ ಮೈಗ್ರೇನ್ ಸ್ವಲ್ಪನೂ ಇಲ್ಲ. ಒಂದು ಮತ್ತು ಡಿಪ್ರೆಷನ್ ಕೂಡ ಇಲ್ಲ. ಈಗ ನಾನು ಯಾವುದೂ ಮಾತ್ರೆ ತಗೋತಾ ಇಲ್ಲ. ಸೊ ನಮ್ಮ ಮನೆಯಲ್ಲಿ ಇರೋ ಡಾಕ್ಟರ್ ವಿನೋದ್ ಚಬಿ ಇದ್ದಾರೆ, ಮತ್ತೆ ನನ್ನ ಮಗನೂ ಡಾಕ್ಟರ್ ಇದ್ದಾನೆ. ಬರೀ ಔಷಧಿಗಳು ಮನೆ ತುಂಬಾ ಇವೆ. ಅವ್ರಿಗೆಲ್ಲರಿಗೂ ತುಂಬಾ ಆಶ್ಚರ್ಯ ಅಂತಂದ್ರೆ, ಇವಳು ಹೇಗೆ ಒಂದೇ ಒಂದು ಮಾತ್ರೆ ಕೂಡ ತಿನ್ನದೆ ಇಷ್ಟು 5-6 ವರ್ಷದಿಂದ ಇದ್ದಾಳೆ ಹೀಗೆ. ಸೊ ಅವರು ಕೂಡ ಬಂದವರಿಗೆಲ್ಲ, ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಿರ್ತಾರೆ ಇದು ತುಂಬಾ ಒಳ್ಳೆ ಇದೆ. ಮತ್ತು ಮೈಂಡ್ಫುಲ್ನೆಸ್ ತುಂಬಾ ಅತ್ಯದ್ಭುತ ಚಿಕಿತ್ಸೆ ಅಂತ ಈಗ ಹೆಸರು ತಗೊಂಡಿದೆ ಡಿಪ್ರೆಷನದಲ್ಲಿ. ಇದು ಮತ್ತು ನಾವು ಮೌನವಾಗಿದ್ದಷ್ಟು ನಮ್ಮ ಮನಸ್ಸು ಎಷ್ಟು ಶಾಂತವಾಗುತ್ತೆ, ಎಷ್ಟು ನೆಮ್ಮದಿಯಿಂದ ಇರುತ್ತೆ, ಎಷ್ಟೊಂದು ನಾವು ಒಳ್ಳೆ ಯೋಚನೆಗಳನ್ನ ಮಾಡ್ತೇವೆ. ನಾವು ಮಾತು ಶುರು ಮಾಡಿದ್ರೆ ಯಾತಕ್ಕೆ ಮೌನ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಎಲ್ಲರೂ ಅದೇ ಪ್ರಶ್ನೆನೇ ಕೇಳ್ತಾರೆ. ಆದ್ರೆ ಮಾತಿನಲ್ಲಿ ಏನಾಗುತ್ತೆ ನಮಗೆ ಅಂತಂದ್ರೆ, ಒಂದು ಪಾಸ್ಟ್ಗೆ ಹೋಗ್ತೀವಿ, ಇಲ್ಲ ಫ್ಯೂಚರ್ಗೆ ಹೋಗ್ತೀವಿ. ಒಂದು ಉತ್ಪ್ರೇಕ್ಷೆ ಮಾಡ್ತೇವೆ, ಇಲ್ಲ ಅಂತಂದ್ರೆ ಸುಳ್ಳು ಹೇಳಿ ಅಥವಾ ನನ್ನನ್ನು ನಾನು ವೈಭವೀಕರಿಸ್ಕೊಳ್ಳೋದು, ಅಥವಾ ಇನ್ನೊಬ್ಬರನ್ನ ಹೀನಾಯಿಸುವಂಥದ್ದು, ಸುಳ್ಳು ಹೇಳುವಂಥದ್ದು, ಏನೋ ಒಂದು ಅದರಲ್ಲಿ ವಿಷಯಗಳು ಬಂದು ನಮ್ಮ ಮೈಂಡ್ ಪೂರ್ತಿ ಡಿಸ್ಟ್ರಾಕ್ಟ್ ಆಗ್ಬಿಡುತ್ತೆ.
ನಾನು ಧ್ಯಾನ ಮಾಡ್ತಾ ಇರುವಂಥದ್ದು ನನ್ನ ಅಂತರಂಗ ಪರಿಶುದ್ಧತೆಗೋಸ್ಕರ, ನನ್ನಲ್ಲಿರೋ ವಿಕಾರಗಳನ್ನ ತೆಗೆಯೋದಕ್ಕೋಸ್ಕರ. ನನ್ನ ಪ್ರಜ್ಞೆ ಜಾಸ್ತಿ ಆಗುತ್ತೋ ಬಿಡುತ್ತೋ ಅದು ಎರಡನೇ ಮಾತು. ಆದ್ರೆ ನನಗೆ ಮುಖ್ಯವಾಗಿ ಏನ್ ಬೇಕಾಗಿದೆ, ಶಾಂತಿ ನೆಮ್ಮದಿ ಬೇಕು, ನನ್ನಲ್ಲಿರೋ ಟೆನ್ಷನ್ಸ್ ಹೊರಗಡೆ ಹೋಗ್ಬೇಕು ಅಲ್ವಾ. ಇದು ಒಂದು. ಎರಡನೇದು ಏನು ಅಂತಂದ್ರೆ, ನನ್ನ ಬರೀ ಪ್ರಜ್ಞೆಯಿಂದ ನನಗೆ ಸಮಾಧಿ ಸಿಗೋದಿಲ್ಲ. ಪ್ರಜ್ಞೆಯಿಂದ ನನ್ನ ಬುದ್ಧಿ ಚೆನ್ನಾಗಾಗ್ಬೋದು, ವಿವೇಕ ಚೆನ್ನಾಗಾಗುತ್ತೆ, ಆದ್ರೆ ಶೀಲ ಸಮಾಧಿ ಕಂಪಲ್ಸರಿ ಬೇಕು. ಈ ಶೀಲ ಸಮಾಧಿಯನ್ನ ನಾವು ಹೇಗೆ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವೋ ಅಭ್ಯಾಸದಲ್ಲಿ, ಹಾಗೆ ಪ್ರಜ್ಞೆನೂ ಮಾಡ್ಕೊಳ್ತಾ ಹೋಗ್ತೀವಿ. ಅವಾಗ ಮಾತ್ರ ನಮ್ಮಲ್ಲಿರೋ ವಿಕಾರಗಳನ್ನ ನಾವು ಹೊರಗಡೆ ತೆಗಿಯೋಕೆ ಸಾಧ್ಯವೇ ಹೊರತು, ವಿಕಾರ ಇರೋದು ಅಂತಂದ್ರೆ ನಮ್ಮಲ್ಲಿ ನೋವಿದೆ ಅಂತಲೇ ಅರ್ಥ, ದುಃಖ ಇದೆ ಅಂತಲೇ ಅರ್ಥ. ವಿಕಾರ ತೆಗೆದ ತಕ್ಷಣ ಇವೆಲ್ಲ ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ. ಸೊ ಈ ವಿಕಾರಗಳು ನಮ್ಮಲ್ಲಿ ಎಲ್ಲಾ ಕಡೆನೂ ಇದೆ. ಈಗ ನನ್ನ ಮನಸ್ಸು ಇಂಥ ಕಡೆನೇ ಇದೆ ಅಂತ ನಾನು ಹೇಳಕ್ಕಾಗಲ್ಲ, ದೇಹದಲ್ಲಿ ಎಲ್ಲಾ ಭಾಗದಲ್ಲೂ ಇದೆ. ಹಾಗೆ ವಿಕಾರಗಳು ಮನಸ್ಸಿನಲ್ಲೇ ಇವೆ. ಈ ವಿಕಾರಗಳನ್ನ ನಾನು ತೆಗೆದಷ್ಟು ನನ್ನಲ್ಲಿರೋ ನೋವುಗಳು ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತವೆ. ಹಾಗಾಗಿ ಎಂಥ ದೊಡ್ಡ ದೊಡ್ಡ ನೋವುಗಳು, ಕಾಯಿಲೆಗಳು ಕೂಡ ಇದರಿಂದ ವಾಸಿಯಾಗಿದೆ. ಒಂದ್ಸತಿ ನಮ್ಮ ಗುರೂಜಿಯವರು ಇದನ್ನ ಕಲಿಬೇಕು ಅಂತಲೇ ಹೋದಾಗ ಬರ್ಮಾಗೆ, ಅವ್ರ ಗುರೂಜಿ ಸಯಾಜಿ ಉಬಾಖಿನ್ ಅಂತ ಇದ್ರು. ಇವರು ತುಂಬಾ ಮೈಗ್ರೇನ್ ಕಷ್ಟಪಡ್ತಾ ಇದ್ರು, ದೇಶ ವಿದೇಶ ಎಲ್ಲ ಸುತ್ಕೊಂಡು ಬರ್ತಿದ್ರು. ಆ ಮೈಗ್ರೇನ್ ತೆಗೆಯೋದಕ್ಕೋಸ್ಕರ ಅಲ್ಲಿಗೆ ಹೋದಾಗ ಅವರು ಒಂದೇ ಪ್ರಶ್ನೆ ಕೇಳ್ತಾರೆ, ಶುಗರ್ ಫ್ಯಾಕ್ಟ್ರಿ ತಯಾರು ಮಾಡೋದಕ್ಕೆ ನೀನು ಮೊಲಾಸಿಸ್ಗೋಸ್ಕರ ಶುಗರ್ ಫ್ಯಾಕ್ಟ್ರಿ ಮಾಡ್ತೀಯೋ ಅಥವಾ ಶುಗರ್ಗೋಸ್ಕರ ಶುಗರ್ ಫ್ಯಾಕ್ಟ್ರಿ ತೆಗಿತೀಯೋ ಅಂತ ಕೇಳ್ತಾರೆ ಅವರು. ಇದೆಲ್ಲ ಬೈ ಪ್ರಾಡಕ್ಟ್ಸ್. ನಾವು ಏನೋ ಅದರಿಂದ ಶಾಂತಿ ಸಿಗುತ್ತೆ, ನನಗೆ ಇದು ಕಾಯಿಲೆ ವಾಸಿ ಆಯಿತು, ನನಗೆ ಈ ತರ ದೊಡ್ಡ ಕಾಯಿಲೆ ಇತ್ತು, ಈ ತರ ಹೀಗಾಗಿತ್ತು ಹಾಗಾಗಿತ್ತು, ಇದೆಲ್ಲಾನು ಹೋಗುತ್ತೆ. ಆದ್ರೆ ಇವೆಲ್ಲ ಬೈ ಪ್ರಾಡಕ್ಟ್ಸ್, ಧ್ಯಾನದಿಂದ ಸಿಗುವಂಥದ್ದು. ಸಿದ್ಧಿಗಳು ಕೂಡ ಅಷ್ಟೇ. ಈಗ ನಾವು ಭಾರತದಲ್ಲಿ ಇಷ್ಟೊಂದು ಪ್ರಚಲಿತವಾಗಿತ್ತು ಧ್ಯಾನ ಪದ್ಧತಿಗಳು, ಇದೆಲ್ಲ ಸರಿ. ಆದ್ರೆ ಹೆಚ್ಚಿನ ಮಟ್ಟಿಗೆ ಇವೆಲ್ಲ ಲೌಕಿಕ ಪದ್ಧತಿಗಳು. ಇದರಿಂದ ನಮ್ಗೆ ಸಿದ್ಧಿಗಳು ಸಿಗಬಹುದೇ ಹೊರತು ನನಗೆ ಮೋಕ್ಷ ಸಿಗೋದಿಲ್ಲ. ಮೋಕ್ಷ ಅಂತಂದ್ರೆ ಏನು? ನನ್ನ ದುಃಖ ಮುಕ್ತಿ ಒಂದು. ಎರಡನೇದು ನನ್ನ ಹುಟ್ಟು ಸಾವು ಇದನ್ನ ತಪ್ಪಿಸ್ಕೊಳ್ಳುವಂಥದ್ದು. ಹುಟ್ಟು ಇದ್ರೆ ಸಾವಿದ್ದೇ ಇರುತ್ತೆ, ಸಾವಿದ್ರೆ ಹುಟ್ಟಿದ್ದೇ ಇರುತ್ತೆ. ಇವೆರಡರ ಮಧ್ಯದ ಬದುಕಿನಲ್ಲೇನೆ ದುಃಖ ಬರುವಂಥದ್ದು. ದುಃಖ ಯಾಕೆ ಬರುತ್ತೆ? ನನ್ನಲ್ಲಿ ವಿಕಾರಗಳನ್ನ ನಾನು ಲಕ್ಷಾಂತರ ಜನ್ಮಗಳಿಂದ ಕೂಡಿಸಿಟ್ಕೊಂಡಿದ್ದೇನೆ ಬಂದಿದೆ. ವಿಕಾರಗಳನ್ನ ತೆಗೆದ್ರೆ ಇದೆಲ್ಲ ಹೋಗುತ್ತೆ. ಹಾಗೆ ನಾನು ಬದುಕಿದ್ದಾಗಲೇ ವಿಪಶ್ಯನವನ್ನ ಅಭ್ಯಾಸ ಮಾಡಿದ್ರೆ ನನ್ನ ದುಃಖ ಮುಕ್ತಿನೂ ಆಗುತ್ತೆ ಮತ್ತು ಜನ್ಮಗಳಿಂದ ತಪ್ಪಿಸ್ಕೊಳ್ಳೋದು ಆಗುತ್ತೆ. ಹೀಗಾಗಿ ನಾವು ವಿಪಶ್ಯನ ನನಗೆ ತುಂಬಾ ಬೆಸ್ಟ್ ಸೆಲೆಕ್ಷನ್ ಅಂತ ಅನ್ನಿಸ್ತು. ಖಂಡಿತ. ಈಗ ಇಲ್ಲಿ ಪ್ರಮುಖವಾಗಿ ಶ್ರೀನಿವಾಸ ಮೂರ್ತಿ ಅವರೇ, ಮೌನದ ಮೂಲಕವಾಗಿದ್ದ ಆಚರಣೆ ಇದೆ. ಸಾಮಾನ್ಯವಾಗಿ ಮೌನವಾಗಿದ್ದಾಗಲೂ ಕೂಡ ನಾವು ಮಾತಾಡದೆ, ಬಾಯಿ ಮೂಲಕ ಮಾತಾಡದಿದ್ರು ಕೂಡ ನಾವು ಇಂಟ್ರಾ ಪರ್ಸನ್ ಕಮ್ಯುನಿಕೇಶನ್ ಒಂದು ಇದೇ ಇರುತ್ತೆ, ನಮ್ಮ ಒಳಗಡೆನ ಒಂದು ಮಾತುಕತೆ. ಇದರ ಮೇಲೂ ಕೂಡ ಕಂಟ್ರೋಲ್ ಅನ್ನ ತರಲಾಗುತ್ತಾ? ಇಲ್ಲಿ ಇದನ್ನು ಕಂಟ್ರೋಲ್ ತರೋದು ಸರ್, ಇದು ಧ್ಯಾನ ಮಾಡ್ತಾ ಇದ್ದಾಗ ಮನಸ್ಸಿನಲ್ಲಿ ನೂರಾರು ವಿಚಾರಗಳು ಬಂದೇ ಬರುತ್ತೆ. ನಿಜ. ಅದನ್ನ ನಾವು ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಧ್ಯಾನ ಮಾಡ್ತಾ ಇದ್ದಾಗ ಏನಾಗ್ತಂದ್ರೆ, ಏನೋ ಒಂದು ವಿಚಾರ ಬಂದಿದೆ ಅಂತ ಇಟ್ಕೊಳ್ಳಿ, ಯಾವುದೋ ನಮ್ಮ ಹಳೆಯ ನೆನಪೋ ಏನೋ ಒಂದು ಬಂದಿದೆ ಅಂತ ಇಟ್ಕೊಳ್ರಿ. ಆದರೆ ನಾವು ಇಲ್ಲೇನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತಂದ್ರೆ, ಇದಕ್ಕೆ ವಿಲ್ ನಾಟ್ ಗಿವ್ ಎನಿ ಎಕ್ಸ್ಪ್ರೆಷನ್ ಟು ದಟ್ ಥಾಟ್ಸ್. ಏನೋ ಒಂದು ವಿಚಾರ ಬಂದಿದೆ, ಆ ವಿಚಾರದಲ್ಲೇ ನಾನು ವಿಲೀನ ಆಗ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಅದನ್ನ ಸಾಕ್ಷಿ ಭಾವದಿಂದ ಗಮನಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಇಟ್ಕೊಳ್ರಿ. ಅದೇ ರೀತಿ ಬೇರೆ ಯಾವುದೋ ಒಂದು ಹಳೆಯ ನೆನಪುಗಳು ಬರಬಹುದು, ಅಥವಾ ಏನೋ ನೂರಾರು ನೀವು ಹೇಳಿದಾಗ ವಿಚಾರಗಳು ಬರುತ್ತೆ. ಅದನ್ನ ತಪ್ಪಿಸ್ಲಿಕ್ಕಾಗೋದಿಲ್ಲ, ತಕ್ಷಣಕ್ಕೆ ತಪ್ಪಿಸ್ಲಿಕ್ಕಾಗಲ್ಲ. ಆದ್ರೆ ಅದನ್ನ ಸ್ವಲ್ಪ ಪಕ್ಕಕ್ಕೆ ಬದಿಗೆ ನಿಲ್ಲಿಸಿ, ಪ್ರಮುಖವಾಗಿ ನಾನು ಏನೋ ಉಸಿರನ್ನು ಗಮನಿಸ್ತಾ ಇದ್ರೆ ಉಸಿರಿನ ಕಡೆ ಗಮನ ಹರಿಸುವಂಥದ್ದು. ಇದು ಕಷ್ಟನೇ. ಕೇವಲ ಒಂದು 3 ದಿವಸದಲ್ಲಾಗ್ಲಿ ಒಂದು 10 ದಿವಸದಲ್ಲಾಗ್ಲಿ ನಾನು ಪರಿಣಿತ ಆಗ್ತೀನಿ ಅಂತ ಹೇಳಕ್ಕಾಗೋದಿಲ್ಲ. ಉಳಿದಂತೆ ನಮ್ಮ ಶರೀರದ ಮೇಲೆ ಆಗುವ ಸಂವೇದನೆಗಳನ್ನು ಗಮನಿಸಬೇಕು ಅಂತ ಹೇಳ್ತೀವಿ. ಈ ಶರೀರದ ಮೇಲೆ ಆಗುವ ಸಂವೇದನೆ ಗಮನಿಸೋನು ಕೂಡ 106 ವಿಚಾರಗಳು ಬರ್ತಾನೆ ಇರುತ್ತೆ. ಅದನ್ನು ನಾವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲೇನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಮನಸ್ಸಿನಲ್ಲಿ ಏನು ಮೂಡುತ್ತದೋ, ಸಿಟ್ಟಿರುವುದು, ಸೆಡವರು ಇರ್ಬೋದು, ಅಹಂಕಾರವಿರ್ಬೋದು, ಏನೇ ಇರ್ಬೋದು, ಆ ಸಿಟ್ಟು ಸೆಡವುಗಳು ಮನಸ್ಸಿನಲ್ಲಿ ಬಂದರೆ ಅದು ಶರೀರದ ಮೇಲೆ ಸಂವೇದನೆಗಳಾಗಿ ಅಭಿವ್ಯಕ್ತಿಗೊಳ್ಳುತ್ತದೆ. ಈಗ ನಾವು ವಿಚಾರಗಳ ಬಂದ ಆಲೋಚನೆಗಳ ಬಗ್ಗೆ ಗಮನ ಹರಿಸಿದ್ದೇನೆ, ನಾವು ಶರೀರದ ಮೇಲೆ ಆಗುವ ಸಂವೇದನೆಗಳು ಗಮನಿಸ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ಪರೋಕ್ಷವಾಗಿ
ಮನಸ್ಸಿನಲ್ಲಿ ಏನು ಹೊಯ್ದಾಟ, ತೊಳೆದಾಟ, ಏನು ಭಾವೋದ್ವೇಗಗಳು ಏನೇನೋ ನಡೀತಾ ಇರುತ್ತಲ್ಲ, ಅವುಗಳಿಗೆ ನಾವು ಹೆಚ್ಚಿಗೆ ಅಲ್ಲಿ ಗಮನ ಕೊಡದಿದ್ದಾಗ ಅದು ನಾವು ಶರೀರದ ಮೇಲೆ ಆಗಿರ್ತಕ್ಕಂಥ ಸಂವೇದನೆಗಳನ್ನು ಸಾಕ್ಷಿಭಾವ ಅಂತಂದ್ರೇನು, ಅದಕ್ಕೆ ಪ್ರತಿಕ್ರಿಯೆ ಮಾಡದೇ ಇರುವಂಥದ್ದು. ಪ್ರತಿಕ್ರಿಯೆ ಮಾಡದೇ ಇರೋದು ಅಂತಂದ್ರೆ ಏನು, ಹಿತವಾಗಿದೆ ಅಂತ ಇಟ್ಕೊಡ್ರಿ, ಅದೊಂದು ಆಲೋಚನೆ ಬಂದಿದೆ, ಅದರಲ್ಲೇ ನಾವು ಮಗ್ನರಾಗ್ಬಿಡ್ಬಾರ್ದು. ಅಥವಾ ಏನೋ ಒಂದು ದುಃಖದ ವಿಚಾರ ಬಂದಿದೆ ಅಂತ ಹೇಳಿದ್ರೆ ಅದನ್ನು ದೂರ ತಳ್ಳಲಿಕ್ಕೂ ಹೋಗದೇ ಇದ್ದೆ, ಅದಕ್ಕೆ ಪ್ರತಿಕ್ರಿಯೆ ಮಾಡದೆ ಸಾಕ್ಷಿ ಭಾವದಿಂದ ಗಮನಿಸ್ತಾ ಹೋದಾಗ ಏನಾಗುತ್ತೆ ಅಂತಂದ್ರೆ ಕ್ರಮೇಣವಾಗಿ ಆ ಆಲೋಚನಾ ಲಹರಿಗಳೇನಿದೆಯಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದೇನೋ ಕೇವಲ ಒಂದು ಶಿಬಿರ ಮಾಡೋದ್ರಿಂದಾಗ್ಲಿ ಅಥವಾ 10 ಶಿಬಿರ ಮಾಡಿದ ತಕ್ಷಣ ಆಗುತ್ತೆ ಅಂತಿಲ್ಲ. ಇದು ಜೀವಮಾನದ ಸಾಧನೆ. ಕೇವಲ ಒಂದು ಜೀವಮಾನ ಅಂತ ಹೇಳಕ್ಕಾಗೋದಿಲ್ಲ, ತಿಳಿತಲ್ಲ, ಅನೇಕ ಜೀವಮಾನಗಳ ಸಾಧನೆಯಿಂದಾಗಿ ನಾವು ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ. ಬುದ್ಧನನ್ನು ಕೂಡ ಅಷ್ಟೇನೇನೆ, ಒಂದೆರಡು ಜನ್ಮಗಳಿಂದ ಮಾಡಿದಲ್ಲ, ಲಕ್ಷಾಂತರ ಜನ್ಮಗಳ ಸಾಧನೆ ಮಾಡಿ ಕೊನೆಗೆ ನಮಗೀಗ ಒಂದು ಸಿದ್ಧವಾದಂಥ ಒಂದು ವೈಜ್ಞಾನಿಕ ಸಾಧನಾ ವಿಧಿಯನ್ನು ನಮಗೆ ನೀಡಿದೆ. ಆದ್ರಿಂದಾಗಿ ಅವನು ಪಟ್ಟಷ್ಟು ಕಷ್ಟ ನಾವು ಪಡಬೇಕಾದಿಲ್ಲ. ಅದನ್ನ ನಮ್ಮ ಪರಿಸರದಲ್ಲಿ ಎಷ್ಟು ಮಟ್ಟಿಗೆ ನಾವು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಎಷ್ಟೆಷ್ಟು ಪರಿಶ್ರಮದಿಂದ ಮಾಡ್ತೀವೋ ಅಷ್ಟೆಷ್ಟು ಪ್ರಯೋಜನ ಸಿಗ್ತವೆ. ಬೆಂಗಳೂರಿನ ನೆಲಮಂಗಲದ ಆಲೂರು ಗ್ರಾಮದಲ್ಲಿ ವಿಪಶ್ಯನಾ ಧ್ಯಾನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಕಳೆದ 10 ದಿನಗಳಿಂದ ಧ್ಯಾನ ತರಬೇತಿ ನಡೀತಾ ಇದೆ. ಈ ಕೇಂದ್ರದಲ್ಲಿ ಇಂದು ಸುಮಾರು 15 ಶಿಬಿರಾರ್ಥಿಗಳು ತರಬೇತಿಯನ್ನು ಮುಗಿಸಿ ಹೊರಬಂದಿದ್ದಾರೆ. ಅವರ ಜೊತೆ ನಮ್ಮ ಪ್ರತಿನಿಧಿ ಪವಿತ್ರ ನಡೆಸಿದ ಸಂದರ್ಶನ ಇಲ್ಲಿದೆ. ಅರ್ಧ ಗಂಟೆ ಮಾತಾಡದೆ ಮೌನವಾಗಿ ಒಂದ್ ಕಡೆ ಕುತ್ಕೊಬೇಕು ಅಂದ್ರೆ ನಮ್ ಕೈ ಸಾಧ್ಯ ಇಲ್ಲ. ಅಂತದ್ರಲ್ಲಿ 10 ದಿನಗಳ ಕಾಲ ಸಂಪೂರ್ಣ ಮೌನವಾಗಿ ಇದ್ಕೊಂಡು ಧ್ಯಾನ ಮಗ್ನರಾಗಿರುವಂತಹ ಶಿಬಿರಾರ್ಥಿಗಳು ಇವತ್ತಿನ ಈ ಒಂದು ಮೌನವನ್ನ ಮುಗಿಸಿ ಈ ಒಂದು ಶಿಬಿರವನ್ನ ಮುಗಿಸ್ತಾ ಇದ್ದಾರೆ. ಸರ್, ನಿಮಗೆ ಯಾಕೆ ಅನ್ನಿಸ್ತು ಈ ಒಂದು ವಿಪಶ್ಯನಕ್ಕೆ ಬರಬೇಕು ಅಂತ? ನಮ್ಮ ಅಂತರಂಗದ ಅನುಭೂತಿಯ ಒಂದು ಅನುಭವ ಆಗಬೇಕು. ಮತ್ತು ಏನು ಬುದ್ಧ ಏನು ಈ ವಿಪಶ್ಯನ ಮೆಡಿಟೇಷನ್ ಪ್ರಾರಂಭ ಮಾಡಿ ಏನೊಂದು ನಿರ್ವಾಣವನ್ನು ಘಟ್ಟ ಮುಟ್ಟಿದ, ಅವನಿಗೆ ಏನು ಒಂದು ಜೀವನ ಜ್ಞಾನೋದಯ ಹಂತಗಳು ಏನು ಬಂದಿಲ್ಲ, ಅದೇ ರೀತಿ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಹಳೆಯ ಕೆಟ್ಟ ಘಟನೆಗಳಾಗಲಿ ಅಥವಾ ಯಾವುದೋ ಒಂದು ಕ್ರೇವಿಂಗ್ ಆಗಲಿ, ಅದು ನಮ್ಮ ಈ ಜೀವನದಲ್ಲಿ ಅದರ ಪ್ರಭಾವ ದುಷ್ಪರಿಣಾಮ ಬೇರೆ ಬೇರೆಯವ್ರ ಮೇಲೆ ಆಗ್ತಾ ಇರುತ್ತೆ, ನಮ್ಮ ಮೇಲೇನು ಆಗ್ತಾ ಇರುತ್ತೆ. ಆ ದುಷ್ಪರಿಣಾಮಗಳು ತೆಗೆದು ಹೋಗ್ಬಿಟ್ಟು ನಾವು ಇನ್ನೂ ಅತ್ಯುತ್ತಮವಾಗಿ ಅತ್ಯಂತ ಆನಂದದಿಂದ ಬಾಳಬೇಕು ಅನ್ನೋ ಸಲುವಾಗಿ ಈ ವಿಪಶ್ಯನ ಮೆಡಿಟೇಷನ್ ಜಾಯ್ನ್ ಆದ್ವಿ. ಸರ್, ವಿಪಶ್ಯನಕ್ಕೆ ನೀವು ಮೊದಲನೇ ಬಾರಿ ಬಂದಿರುವಂತದ, ಏನ್ ಅನ್ನಿಸ್ತು ನಿಮಗೆ? ಹೌದು, ಇದು ನನ್ನ ಮೊದಲನೇ ಬಾರಿ ವಿಸಿಟ್ ಆಗಿದೆ ಇಲ್ಲಿ. ವಿಪಶ್ಯನ ಅಂದ ಕೂಡಲೇ ಒಂದು ಅದ್ಭುತ ಅರ್ಥ ಗಂಭೀರವಾಗಿ ಪರಿಗಣಿಸುತ್ತೆ. ವಿಪಶ್ಯನ ಯಾವುದೇ ರೀತಿ ಬೇರೆ ಯಾವುದೇ ಅಭಾವನಾತ್ಮಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂಥದ್ದಲ್ಲ. ಇಟ್ ಈಸ್ ಸತ್ಯತೆಯನ್ನು ಒಳಗೊಂಡಿರ್ತಕ್ಕಂಥದ್ದು, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಮನಸ್ಸನ್ನು ಪರಿಷ್ಕರಣೆ ಮಾಡ್ಕೊಳ್ತಕ್ಕಂಥದ್ದು ನಿಜವಾದ ವಿಪಶ್ಯನದ ಅರ್ಥ. ಹಾಗಾಗಿ ನಾನಿಲ್ಲಿ ಮೊದಲನೇ ಸರಿ ಬಂದಿದ್ದು ಮತ್ತು ನನಗೆ ಅತ್ಯಂತ ದೊಡ್ಡ ಮಟ್ಟದ ಬೆನಿಫಿಟ್ ಆಗಿದೆ, ದೊಡ್ಡ ಮಟ್ಟದ ರಿಯಲೈಸೇಷನ್ ಆಗಿದೆ. ಜೀವನದಲ್ಲಿ ಯಾವುದೇ ರೀತಿ ಸಂದರ್ಭಗಳು ಬಂದ್ರೂ, ಎಷ್ಟೇ ಕಷ್ಟಗಳು ಬಂದ್ರೂ, ಎಲ್ಲದನ್ನೂ ಸಮಾನತೆಯಿಂದ, ಎಷ್ಟೇ ಸುಖ ಬಂದ್ರೂ, ಬುದ್ಧ ಹೇಳಿದಾಗೆ ದುಃಖಕ್ಕೆ ಕಾರಣ ಆಸೆಯೇ ದುಃಖಕ್ಕೆ ಮೂಲ ಅನ್ನೋ ಒಂದು ಮಾತನ್ನು ಎಕ್ಸ್ಪಿರಿಮೆಂಟಲ್ಲಿ ನಾವು ಇದನ್ನು ಎಕ್ಸ್ಪಿರಿಮೆಂಟ್ ಮಾಡ್ತೀವಿ. ಇಲ್ಲಿ ನಾವು ಯಾವುದೋ ಮಾತನ್ನು ಯಾರೋ ಟೀಚರ್ ಹೇಳೋದನ್ನು ಕೇಳೋ ಅಂಥದ್ದಲ್ಲ, ನಮ್ಮೊಳಗಡೆನೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿಸ್ತಾರೆ. ಸರ್, ಆ ಒಂದು ವರ್ಕ್ ಟೆನ್ಷನ್ ಇರ್ಬೋದು, ಪ್ರೆಷರ್ ಇರ್ಬೋದು, ಅದನ್ನೆಲ್ಲದಿಂದ ಹೊರಗಡೆ ಬರ್ಲಿಕ್ಕೆ ಯೋಗ ಧ್ಯಾನ ಮಾಡ್ತಾರೆ. ಅದೆಲ್ಲದಕ್ಕಿಂತ ವಿಪಶ್ಯನ ಹೇಗೆ ಭಿನ್ನವಾಗಿದೆ ಅಂತೀರಾ? ಆ್ಯಕ್ಚುಲಿ ನಾನು ಹಾಸ್ಪಿಟಲ್ ಬಂದೇನೆ. ಈ ವಿಪಶ್ಯನ ಇದರ ಬಗ್ಗೆ ನನಗೆ ಯಾವ ಐಡಿಯಾನೂ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಮನುಷ್ಯನಲ್ಲಿ ಏನು ಕೋಪ, ತಾಪ ಇದು ಏನೇನು ಇರ್ತದೋ ಇಲ್ಲಿ ಕಲಿಯುವುದರಿಂದ ಆ ಕೋಪ, ತಾಪ ಅಥವಾ ನಾವು ಇನ್ನೊಬ್ಬರ ಜೊತೆ ಸಹನೆಯಿಂದ ಹೇಗೆ ನಡ್ಕೊಳ್ಕೋಬೇಕು ಅದನ್ನ ಕಲಿಸಿಕೊಟ್ಟಿದ್ದೆ ಈ ವಿಪಶ್ಯನಲ್ಲಿ, ಈ ಶಿಬಿರದಲ್ಲಿ. ನಾನು ಆ್ಯಕ್ಚುಲಿ ವಿಪಶ್ಯನ ಅಂದರೆ ಮೆಡಿಟೇಷನ್ ಹಾಲ್ ಅಂತ ಇಲ್ಲಿ ನಂಗೆ ಬರಲಿಕ್ಕೆ ನಮ್ಮ ಮಗಳು ಸ್ಫೂರ್ತಿ ಕೊಟ್ಟಿದ್ಲು. ಅವಳು 2 ವರ್ಷದಿಂದ ಬಂದು ಹೋದ್ಲು. ಇಲ್ಲಿಂದ ಅವಳು ಬಂದಮೇಲೆ ಅವಳು ಸ್ವಲ್ಪ ಗಿಂತಿ ಸ್ವಲ್ಪ ಸಿಟ್ಟಿದ್ಲು. ಅವಳು ಶಾಂತಿ ಆಯಿತು. ಆ್ಯಕ್ಚುಲಿ ಇದನ್ನು ಕಳಿಸಿದ್ದು ನನಗೋಸ್ಕರ ಅಲ್ಲ, ನಾನು ನಮ್ಮ ಫ್ಯಾಮಿಲಿನೂ ಬಂದಿದ್ದೀವಿ. ನಮ್ಮ ಮಿಸಸ್ಗೋಸ್ಕರ. ಅವಳಿಗೆ ಸ್ವಲ್ಪ ಸೆನ್ಸಿಟಿವ್ ಇದ್ದಾಳೆ ಅವಳ ಜೀವನದಲ್ಲಿ. ಆ ಸೆನ್ಸಿಟಿವ್ ಕಡಿಮೆ ಮಾಡಲಿಕ್ಕೆ ಅವಳು ಇಲ್ಲಿ ಕಳಿಸ್ಕೊಟ್ಲು. ನಾನು ಇಲ್ಲಿ ಜಾಯ್ನ್ ಆದೆ. ಇದು 4ನೇ ತಾರೀಕಿನಿಂದ ಇವತ್ತಿನವರೆಗೂ ಆಯಿತು. ನನಗೂ ಫಸ್ಟ್ ಟೈಮ್ ಇದು ಲೈಫ್ನಲ್ಲಿ. ಏನಂದರೆ 10 ದಿನ ಕಂಟಿನ್ಯೂಸ್ ಆಗಿ ಯಾರ ಜೊತೆಗೂ ಮಾತಾಡಿದೆ. ಅಂದರೆ 10 ದಿನದಲ್ಲಿ 24 ತಾಸು 10 ದಿನದಲ್ಲಿ ಜಸ್ಟ್ ½ an hour ಮಾತಾಡಿದ್ದೀನಿ ಅಷ್ಟೇ. ಅದು ನಮ್ಮ ಟೀಚರ್ ಹತ್ರ
ಏನಾದರೂ ನಮ್ಗೆ ಕಷ್ಟ ಸುಖ ಇದ್ದರೆ. ಮತ್ತು ಇಲ್ಲಿ ಎಲ್ಲ ಫ್ರೀ ಫೆಸಿಲಿಟಿ ಇದೆ. ಇಲ್ಲಿ ಈ ವಿಪಾಸನ ನನ್ನ ಅಭಿಪ್ರಾಯ ಏನಂದರೆ ಯೂಶ್ವಲಿ ಪ್ರತಿಯೊಬ್ಬನಿಗೂ ಇಲ್ಲಿ ಬರೋರೆಲ್ಲರೂ ದುಃಖದವರು ಬರ್ತಾರಂತ ಅನಿಸುತ್ತೆ. ಸೊ ಎಲ್ಲರೂ ಇಲ್ಲಿ ಬಂದವ್ರಿಗೆಲ್ಲರೂ ಸ್ವಲ್ಪ ರಿಲೀಫ್ ಸಿಗುತ್ತೆ. ಈ ಸಲದ ಒಂದು ಶಿಬಿರದಲ್ಲಿ ಸಾಕಷ್ಟು ಮಂದಿ ಮಹಿಳೆಯರು ಕೂಡ ಇದ್ದಾರೆ. ಅಮ್ಮ, ಈಗ ಮಾತಾಡದೆ ಸುಮ್ಮನೆ ಇರುವಂತದ್ದು ಅಂತಂದ್ರೆ ಅದಷ್ಟು ಸಾಧ್ಯ ಅಲ್ಲ. ಸಾಧ್ಯ ಆಯ್ತಾ? ನಿಮ್ಗೆ ಏನ್ ಅನಿಸ್ತಾ ಇದೆ? ನನಗೆ ತುಂಬಾ ಚೆನ್ನಾಗಿತ್ತು, ಸಾಧ್ಯ ಆಯ್ತು. ಮನಸ್ಸಲ್ಲಿರೋ ನೋವೆಲ್ಲ ನಮ್ಮ ಮೌನದಲ್ಲಿ ಹೊರಗೆ ಬರ್ತದೆ. ವೈಬ್ರೇಷನ್ ತುಂಬಾ ಚೆನ್ನಾಗುತ್ತೆ, ಬಹಳ ಚೆನ್ನಾಗಿದೆ, ಹೆಲ್ಪ್ಫುಲ್ ಆಗಿದೆ. ಏನ್ ಬದಲಾವಣೆ ಆಗಿದೆ ನಿಮ್ಮಲ್ಲಿ ಈ 10 ದಿನಗಳಲ್ಲಿ? ಮನಸ್ಸ ಶಾಂತಿ ಸಿಕ್ಕಿದೆ. ನಮ್ಮ ಒಳಗಡೆ ಇರೋ ನೋವು ಇದೆಲ್ಲ ಹೊರಗಡೆ ಬಂದಂಗಾಗಿ ಅದರ ನೆಮ್ಮದಿಯಾಗಿ ಇರೋಂತ ಅವಕಾಶ ಸಿಕ್ದಂಗಾಗಿದೆ. ಮೊದಲನೇ ಬಾರಿಗೆ ನೀವು ಮೊದಲನೇ ಬಾರಿಗೆ ಬಂದೆ. ಮತ್ತೆ ಬರ್ಬೇಕಂತಿದ್ದೀರಾ? ಬರ್ಬೇಕಂತ ಡೆಫಿನೆಟ್ ಆಗಿ ನನಗೆ ತುಂಬಾನೇ ಇಷ್ಟ ಆಯ್ತು. ಅದ್ರ ನೆಕ್ಸ್ಟ್ ನಮ್ಗೆ ಇದು ಸೇವಾ ಕೂಡ ಇದೆ ಅದರಿಂದ. ಈಗ ಮತ್ತೆ ಇದರಿಂದ ನಮ್ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಇದು ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನ್ಸುತ್ತೆ, ಮಾತ್ರ ನಮ್ಗೆ ರಿಲ್ಯಾಕ್ಸ್ ಅನ್ಸುತ್ತೆ. ಇದರಿಂದ ಖಂಡಿತ ಮುಂದೆ ಸರ್ ನಾನು ಇಲ್ಲಿ ಬಂದು ಸೇವೆ ಮಾಡಬೇಕು ಅಂತಾನೂ ಇದ್ದೀನಿ. ಇದಕ್ಕೆ ಮುಂಚೆ ಯಾರಾದ್ರೂ ಬಂದಿದ್ದವ್ರು ಹೇಳಿದ್ರ ನಿಮಗೆ? ನನ್ನ ಮಗ ಮಾಡಿದ್ದ ಡಿಸೆಂಬರ್ನಲ್ಲಿ, ಅವನ ಮುಖಾಂತರ ನನಗೆ ಗೊತ್ತಾಯ್ತು. ನಿಮ್ಮ ಮಗನಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಕಾಣ್ತೀವಿ? ಡೆಫಿನೆಟ್ 100% ಎಲ್ಲ ಚೇಂಜ್ ಆಗಿದೆ. ಅವ್ನು ಮೊದಲು ತುಂಬಾ ಕೋಪ ಆಯ್ತು ಅವನಿಗೆ, ಎಲ್ಲದಕ್ಕೂ ತುಂಬಾ ಕೋಪ ಮಾಡ್ಕೊಳ್ತಿದ್ದ. ಮತ್ತೆ ಇನ್ನೊಬ್ಬರ ಹತ್ರ ಅವ್ನು ಮಾತಾಡ್ತಾನೆ ಇರಲಿಲ್ಲ. ಮನೆಯಲ್ಲಿ ನಮ್ಮ ಮನೆಯಲ್ಲಿ ಬಿಟ್ಟರೆ ಇನ್ನು ಬೇರೆ ಯಾರ ಹತ್ರ ಮಾತಾಡ್ತಿಲ್ಲ. ಬಟ್ ಇದರಿಂದ ಅವನು ತುಂಬಾನೇ ಯೂಸ್ ಆಗಿದೆ. ಇವತ್ತು ಬೆಳಗ್ಗೆ ಕೂಡ ಅವನ ಹತ್ರ ನಾನು ಮಾತಾಡಿದೆ, ಹೀಗಿದೆ ಕಾಣೋ ಅಂತ. ತುಂಬಾನೇ ಇಷ್ಟ ಆಯ್ತು, ಅವನಿಗೂ ಇಷ್ಟ ಆಯ್ತು, ನನಗೂ ತುಂಬಾ ಇಷ್ಟ ಆಯ್ತು. ಇದರಿಂದ ಮತ್ತೆ ಮುಂದಿನವ್ರು ಕೂಡ ಇದ್ರೆ ಬರ್ಲಿ, ಮಾಡ್ಲಿ, ಎಲ್ಲರೂ ಜೀವನ ಲೈಫ್ ನಲ್ಲಿ ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಅಭಿಲಾಷ. ಕಂಪ್ಲೀಟ್ ಆಗಿ ಮನೆಯವರ ಸಂಪರ್ಕ ಕೂಡ ಇರೋದಿಲ್ಲ, ಯಾರ ಜೊತೆನೂ ಮಾತಾಡೋಕ್ ಇರೋದಿಲ್ಲ. ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಖುಷಿ ಅನ್ಸುತ್ತೆ. ಹ್ಯಾಪಿಯಾಗಿರೋಣ, ಹ್ಯಾಪಿಯಾಗಿದ್ದೇವೆ ಅಷ್ಟೇ ಹೇಳೋದು. ಹೇಗಿತ್ತು ದಿನಚರಿ? ಹೇಗಿರ್ತಾ ಇತ್ತು ಪ್ರತಿದಿನ? ದಿನ ತುಂಬಾ ಚೆನ್ನಾಗಿರ್ತಿತ್ತು. ಒಂಥರ ತವ್ರ ಮನೆಗೆ ಬಂದಂಗಿದೆ ನಮ್ಗೆ. ಅಮ್ಮ ಹೋಗಿ 32 ವರ್ಷ ಆಯ್ತು. 32 ವರ್ಷ ಅನುಭವ ಇವಾಗ ಆಗಿದೆ. ಸಾಕಷ್ಟು ಬದಲಾವಣೆಗಳು ನಮ್ಮಲ್ಲಾಗಿವೆ ಅನ್ನುವಂಥದ್ದು ಇಲ್ಲಿನ ಶಿಬಿರಾರ್ಥಿಗಳ ಮಾತು. ಅದರಲ್ಲೂ ತಮ್ಮ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಂಡು ಪೇರೆಂಟ್ಸ್ ಇಲ್ಲಿಗೆ ಬಂದು ಈ ಒಂದು ಶಿಬಿರವನ್ನ ಅಟೆಂಡ್ ಮಾಡಿರುವಂತಹವರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಒಟ್ಟಿನಲ್ಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇನ್ನು ನಮ್ಮ ಜೊತೆಲಿ ಇರುವಂತವರಿಗೂ ಕೂಡ ಹೇಳ್ಬೇಕು, ತಾವು ಕೂಡ ಪದೇ ಪದೇ ಈ ಒಂದು ಶಿಬಿರಕ್ಕೆ ಬಂದು ಇಲ್ಲಿ ಶಿಬಿರದಲ್ಲಿ ಅಟೆಂಡ್ ಮಾಡಬೇಕು ಅನ್ನುವಂತಹ ಒಂದು ಸಂತಸವನ್ನ ಇಲ್ಲಿನ ಶಿಬಿರಾರ್ಥಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಪವಿತ್ರ, TV9 ಬೆಂಗಳೂರು. ಇದು ಶಿಬಿರಾರ್ಥಿಗಳು ಹೇಳ್ತಾ ಇರ್ತಕ್ಕಂತಹ ಮಾತುಗಳು. ಶಿಬಿರದಿಂದ ಮುಗಿಸ್ಕೊಂಡು ಬಂದಂತವರು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿರ್ತಕ್ಕಂತಹ ರೀತಿ ಇದು. ಈಗ ಡಾಕ್ಟರ್ ನವೀನ್ ಅಲ್ಲಿ ಶಿಬಿರಾರ್ಥಿಗಳು ಹೇಳ್ತಾ ಇರ್ತಕ್ಕಂಥ ಮಾತನ್ನು ಕೂಡ ನಾವು ಗಮನಿಸಿದ್ವಿ. ಹಾಗೆ ಪ್ರಮುಖವಾಗಿ ನಾವು ಗೌತಮ ಬುದ್ಧನ ಹೆಸರನ್ನ ಮೊದಲ ಬಾರಿಗೆ ಕೇಳಿದ ಸಂದರ್ಭದಲ್ಲಿ ಆಸೆಯೇ ದುಃಖಕ್ಕೆ ಮೂಲ ಅನ್ನುವಂತ ಆತನ ಸಂದೇಶವನ್ನು ಕೂಡ ಎಲ್ಲರೂ ಕೂಡ ಕೇಳಿದ್ವಿ. ಆದ್ರೆ ಅದನ್ನ ನಾವು ಯಾರು ಕೂಡ ಅರ್ಥ ಮಾಡ್ಕೊಂಡಿರೋದಿಲ್ಲ. ಅದನ್ನ ಹೇಗೆ ಅದಕ್ಕೆ ಏನು ನಿಖರವಾದಂತಹ ಅದರ ಅರ್ಥಗಳು ಏನು, ಅದರ ಅರ್ಥವ್ಯಾಪ್ತಿ ಏನು ಅನ್ನೋದಂತೂ ನಮ್ಗೆ ಗೊತ್ತಿರೋದಿಲ್ಲ. ಈ ಧ್ಯಾನದ ಪದ್ಧತಿಗಳು ಈ ನಿಟ್ಟಿನಲ್ಲಿ ಹೇಗೆ ಸಹಕಾರಿ? ಈಗ ಈ ಮುಂಚೆ ಹೇಳಿದ ಹಾಗೆ ನಾವು 3 ಒಂದು ಹಂತಗಳಲ್ಲಿ ಇದನ್ನ ವೈಜ್ಞಾನಿಕವಾಗಿ ತಿಳ್ಕೊಳ್ಬೇಕಾಗ್ತದೆ. ಮೊದಲೇ ನಾನು ಹೇಳಿದ ಹಾಗೆ ಸ್ವಭಾವ ಪ್ರಜ್ಞೆ, ಅದು ಗುರಿ ಆಯ್ತು. ಈಗ ಇದಿಷ್ಟು ನಾವು ಮಾತಾಡಿದ್ದು ಇದುವರೆಗೆ, ಮತ್ತೆ ಆ ಜನರ ಅನುಭವವನ್ನು ನಾವು ಕೇಳ್ಕೊಂಡ್ವಿ, ಧ್ಯಾನಿಗಳ ಅನುಭವನ. ಇದು ಪ್ರಕ್ರಿಯೆ ಮತ್ತು ಪರಿಣಾಮ. ಇವು 3ಕ್ಕೂ ಒಂದು ವೈಜ್ಞಾನಿಕವಾದಂಥ ಒಂದು ಆಧಾರ ಇದೆ. ಅದನ್ನು ತಿಳ್ಕೊಂಡಾಗ ಇದರ ನಮ್ಮ ಒಂದು ಸಂಪೂರ್ಣ ಮಾಹಿತಿ, ಅದರ ಒಂದು ರೆಲೆವೆನ್ಸ್ ಡೈಲಿ ಅಥವಾ ರೆಲೆವೆನ್ಸ್ ಫಾರ್ ಅವರ್ ಲೈಫ್ ಅನ್ನೋದು ಗೊತ್ತಾಗುತ್ತೆ. ಆಸ್ ಇಟ್ ಈಸ್ ಇನ್ ವಾಟ್ ಎವರ್ ಐ ವಾಂಟ್ ಟು ಡೂ, ಹೌ ದಿಸ್ ಕ್ಯಾನ್ ಬಿ ವೆರಿ ಹ್ಯಾಂಡಿ ಅಂಡ್ ಯೂಸ್ಫುಲ್ ಅಂತ. ಇದರಲ್ಲಿ ಏನಂತಂದ್ರೆ ಎಲ್ಲ ನೀವು ಇದುವರೆಗೆ ಕೇಳಿದ್ದು ಒಂದು ತಾತ್ಪರ್ಯ ಅಂತ ನೋಡಿದರೆ, ನಮಗೆ ಯಾವುದೇ ರೀತಿಯ ವಿಕಾರ ತೊಂದರೆ ಇದ್ರೆ ಅದು ಪ್ರಚೋದನೆ ಅಂತ. ವೈಜ್ಞಾನಿಕವಾಗಿ ವಾಟ್ ಈಸ್ ದ್ಯಾಟ್? ಇಟ್ ಈಸ್ ನಥಿಂಗ್ ಬಟ್ ಅ ಸ್ಟಿಮ್ಯುಲಸ್. It could be a mild stimulus or a very intense stimulus. It may come once in a way or it may come very frequently. Or it may come, some of them may come or lot of may come. So intensity ಆಯಿತು, frequency ಆಯಿತು, ಮತ್ತೆ ಅದರ ಚಂಚಲತೆ ಅಥವಾ ಒಂದು ಅಥವಾ ಹಲವಾರು ಇರ್ಬೋದು. ಸೊ ಕ್ವಾಂಟಿಟಿ, ಇಂಟೆನ್ಸಿಟಿ, ಫ್ರೀಕ್ವೆನ್ಸಿ ಇಷ್ಟೇ. ಸೊ ಇದರ ಆಧಾರ, ವೈಜ್ಞಾನಿಕ ಆಧಾರ ಅಂದ್ರೇನು? ನಮ್ಮ ಎಲ್ಲ ಖಿನ್ನತೆಗೆ ಕಾರಣ, ಉದ್ವೇಗಕ್ಕೆ ಕಾರಣ ಮನಸ್ಸಿನ ಪ್ರಚೋದನೆ. ಈಗ ಇದು ತೊಂದರೆ ಅಂತ ಆದರೆ, ಇದು ಯಾಕೆ ಇಷ್ಟೊಂದು ತೊಂದರೆ? ಇವತ್ತು ಸ್ಟ್ರೆಸ್ ಅನ್ನೋ ಪದ ಉಪಯೋಗಿಸ್ತೇವೆ ನಾವು. ಮಾನಸಿಕ ಒತ್ತಡ ಯಾಕೆ ಬರ್ತಾ ಇದೆ ಅಂದ್ರೆ, ಅತಿಯಾದ ಪ್ರಚೋದನೆ. ಆಲ್ ಆಫ್ ಅಸ್ ಆರ್ ಆಲ್ ದ ಟೈಮ್ ಸ್ಟಿಮ್ಯುಲೇಟೆಡ್ ಫಾರ್ ಒನ್ ಆರ್ ದಿ ಅದರ್ ಥಿಂಗ್. ಅದು ಪರ್ಸನಲ್ ಕಮಿಟ್ಮೆಂಟ್ಸ್ ಇರ್ಬೋದು, ಪ್ರೊಫೆಷನಲ್ ಕಮಿಟ್ಮೆಂಟ್ಸ್ ಇರ್ಬೋದು, ಅಥವಾ ಸಿಂಪ್ಲಿ ಬಿಸ್ನೆಸ್ ಆಫ್ ಲಿವಿಂಗ್ ಇರ್ಬೋದು. ಇವತ್ತು ಬೆಂಗಳೂರಿನಲ್ಲಿ ನಾವು ಒಂದು ಕಡೆ ಹೋಗೋದಕ್ಕೆ ಇಟ್ ಈಸ್ ಅ ಸ್ಟ್ರೆಸ್ಫುಲ್ ಥಿಂಗ್. ಸೊ ಜಸ್ಟ್ ಅ ಬಿಸ್ನೆಸ್ ಆಫ್ ಲಿವಿಂಗ್. ಈ 3 ಒಂದು ಅಂಗಾಂಗ ಜೀವನದ ಏನಿದೆ, ಇದರಿಂದ ಸುಮ್ಮನೆ ನಮಗೆ ಒತ್ತಡ ಮತ್ತು ಪ್ರಚೋದನೆ ಸಿಗ್ತಾ ಇದೆ. ಈಗ ನಾವು ಧ್ಯಾನಿಗಳಲ್ಲಿ ಏನು ನೋಡಿದ್ವಿ? 2 ನೀವು ಬಹಳ ಮುಖ್ಯವಾದಂಥ ಒಂದು ಅಂಶನ ಅಲ್ಲಿ ಗಮನಿಸಬೇಕು. ಮೊದಲನೇದು, ಕಣ್ಣನ್ನು ಮುಚ್ಕೊಳ್ತಾರೆ
ಮತ್ತೆ ಮೌನವಾಗಿರ್ತಾರೆ. ಏನಿದ್ರ ಅರ್ಥ? ಎರಡು ಹೆಬ್ಬಾಗಿಲುಗಳು, ಪ್ರಚೋದನೆಯ ಎರಡು ಹೆಬ್ಬಾಗಿಲುಗಳನ್ನ ನಾವು ಮುಚ್ಚಿದ್ವಿ. ನಮಗೆ ಬ್ರೈನಿಗೆ ವೈಜ್ಞಾನಿಕವಾಗಿ ಹೇಗೆ ಪ್ರಚೋದನೆ ಸಿಗ್ತಾ ಇದೆ? ಒಂದು, ನಾವು ನೋಡೋದ್ರಿಂದ ಮುಕ್ಕಾಲು ಭಾಗ ಬ್ರೈನ್, ನಮ್ಮ ಮೆದುಳು ಗೆಟ್ಸ್ ಎಂಗೇಜ್ಡ್ ವೆನ್ ಐ ಸಿ ಸಮಥಿಂಗ್. ವೆನ್ ಐ ಟಾಕ್, ಲಾಟ್ ಆಫ್ ಬ್ರೈನ್ ಹ್ಯಾಸ್ ಟು, ಅದರ್ ಪಾರ್ಟ್ಸ್ ಹ್ಯಾವ್ ಟು ಇಂಟರಾಕ್ಟ್. ನನ್ನ ಹಳೆ ನೆನಪು ಅಥವಾ ನಿಮ್ಮ ವಾಯ್ಸು, ನೀವು ಹೇಳ್ತಿರೋ ಅರ್ಥ, ನೀವು ಮಾತಾಡ್ತಿರೋ ಲ್ಯಾಂಗ್ವೇಜು, ಎಷ್ಟೊಂದು ಬ್ರೈನಿನ ಭಾಗಗಳು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿದಾಗ ನನಗೊಂದು ಅನುಭವ ಆಗುತ್ತೆ, ಅದು ಮಾತಾಗುತ್ತೆ. ಸೊ ಇದೆರಡನ್ನು ನಾವು ನಿಲ್ಲಿಸಿದ ತಕ್ಷಣ ಹೆಚ್ಚಿನ ಒಂದು ಪ್ರಚೋದನೆಯನ್ನು ಕಡಿಮೆ ಮಾಡಿದ್ವಿ. ಇದನ್ನು ನೀವು 10 ದಿವಸ ಮಾಡಿದಾಗ ವಿಪಶ್ಯನದಲ್ಲಿ ನಿಮಗೆ ಒಂದು ಇದರ ಅರಿವಾಗ್ಬೋದು. ಅಷ್ಟೊಂದು ನಮಗೆ ಸಿಕ್ಕುವಂತ ದೈನಂದಿನ ಪ್ರಚೋದನಾ ರಹಿತ ಜೀವನ ಹೇಗಿರುತ್ತೆ ಅನ್ನೋ ಒಂದು ಅನುಭವ ಸಿಗುತ್ತೆ. ಇನ್ನು ಈ ಪ್ರಚೋದನೆಯಿಂದ ಯಾಕೆ ಇಷ್ಟೊಂದು ತೊಂದರೆ? ಇದರಲ್ಲಿ ವೈಜ್ಞಾನಿಕ ಆಧಾರ ಏನು? ಇದಕ್ಕೆ ನಾವು ಒಂದು ಸೈಂಟಿಫಿಕಲಿ ವಿ ಹ್ಯಾವ್ ಒನ್ ಎಕ್ಸ್ಪ್ಲನೇಷನ್ ವಿಚ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಮನಸ್ಸಿಗೆ, ದೇಹಕ್ಕೆ ಪ್ರಚೋದನೆ ಬಂದಾಗ ನಮ್ಮ ಸ್ಟೋನ್ ಏಜ್ ಮನುಷ್ಯ ಇರ್ಬೋದು ಅಥವಾ ಇವತ್ತಿನ ನಾಗರಿಕ ಮನುಷ್ಯ ಇರ್ಬೋದು, ಆ ಪ್ರಚೋದನೆಗೆ ನಮ್ಮ ದೇಹ ಪ್ರತಿಕ್ರಿಯೆ ಕೊಡೋ ವಿಧಾನ ಇದೆಯಲ್ಲ, ಅದು ಒಂದೇ. ಅಂದ್ರೆ ಅವತ್ತು ನಾವು ಜೀವನಕ್ಕಾಗಿ, ಪ್ರಾಣಕ್ಕಾಗಿ ಒಂದು ಪ್ರಾಣಿಯಿಂದ ಓಡೋಗೋ ಸಂದರ್ಭ ಇರ್ಬೋದು, ಅಥವಾ ನಾನು ಆದಷ್ಟು ಬೇಗ ನನ್ನ ಆಫೀಸನ್ನು ತಲುಪೋ ಒಂದು ಪ್ರಕ್ರಿಯೆ ಇರ್ಬೋದು. ಎರಡಕ್ಕೂ ರೆಸ್ಪಾಂಡ್ ಮಾಡೋ ಪ್ರತಿಕ್ರಿಯೆ ಏನಿದೆ ನನ್ನ ದೇಹದ್ದು ಒಂದೇ. ದಟ್ಸ್ ದ ಅನ್ಫಾರ್ಚುನೇಟ್ ಪಾರ್ಟ್. ಸೊ ಬಾಡಿ ಡಸಂಟ್ ನೋ ಇದು ಮಾನಸಿಕ ಉದ್ವೇಗನ, ಭಾವನಾತ್ಮಕ ಉದ್ವೇಗನ, ಸಾಮಾಜಿಕ ಉದ್ವೇಗನ ಅಥವಾ ಫಿಸಿಕಲ್ ಭೌತಿಕ ಉದ್ವೇಗನ, ಇದಕ್ಕೆ ದೇಹಕ್ಕೆ ಗೊತ್ತಾಗಲ್ಲ, ಮನಸ್ಸಿಗೂ ಗೊತ್ತಾಗಲ್ಲ. ಅದರ ಪ್ರಕ್ರಿಯೆ ಒಂದೇ ರೀತಿಯಾಗಿರುತ್ತೆ. ನಾವು ಒಂದು ದಿವಸದಲ್ಲಿ ಎಲ್ಲಾ ರೀತಿಯ ಪ್ರಚೋದನೆಗಳನ್ನ, ಒತ್ತಡಗಳನ್ನು ಕೊಟ್ಟಾಗ ಅಷ್ಟು ಸಲ ನಾವು, ಸುಮಾರು 100 ಸಲ ನಾವು ಸಿಂಹದಿಂದ ದೂರ ಓಡೋಗ್ತೀವಿ ಪ್ರತಿ ದಿವಸ ನಮ್ಮ ದೇಹದ ಅನುಭವದ ಪ್ರಕಾರ. ಹಾಗಾಗಿ ಈ ಒಂದು ಪ್ರಮಾಣ, ಇಂಟೆನ್ಸಿಟಿ ಮತ್ತು ಫ್ರೀಕ್ವೆನ್ಸಿ ಜಾಸ್ತಿ ಆದದ್ರಿಂದ ಪ್ರಚೋದನೆ ನಮಗೆ ಮನೋದೈಹಿಕ ಕಾಯಿಲೆ ಬರ್ತಾ ಇದೆ ಇವತ್ತು. ಇದನ್ನ ನಾವು ಅರ್ಥ ಮಾಡಿಕೊಂಡಾಗ ಈ ಮನೋದೈಹಿಕ ಕಾಯಿಲೆಗೆ ಮನೋದೈಹಿಕ ಪರಿಹಾರ ಇರಬೇಕು. ಈಗ ನಾವು ಮೆಡಿಸಿನ್ ಅಲ್ಲಿ ಏನ್ ಮಾಡ್ತೀವಿ? ದೈಹಿಕ ಪರಿಹಾರ ಮಾಡ್ತೇವೆ. ಮನೋದೈಹಿಕ ಕಾಯಿಲೆಗೆ ದೈಹಿಕ ಪರಿಹಾರ ಮಾಡಿದ್ರೆ, ನಮ್ಮ ಗಾಯತ್ರಿ ಅವರು ಹೇಳಿದ್ರು, ಅವ್ರು ಎಲ್ಲಾ ಪ್ರಕ್ರಿಯೆ ಮಾಡಿದ್ದು, ಪ್ರಯತ್ನ ಪಟ್ಟದ್ದು ಈ ಸಂದರ್ಭದಲ್ಲಿ, ಅಥವಾ ಮತ್ತು ಹಲವಾರು ನಮ್ಮ ವೀಕ್ಷಕರು ಅಥವಾ ನಾವೆಲ್ಲರೂ ಮಾಡುವಂಥದ್ದು ಮನೋದೈಹಿಕ ಕಾಯಿಲೆಗೆ ದೈಹಿಕ ಪರಿಹಾರ, ಮಾನಸಿಕ ಪರಿಹಾರ ಆಗೋದಿಲ್ಲ. ಮಾನಸಿಕ ಪರಿಹಾರ ವಿಪಶ್ಯನದಲ್ಲಿ ಸಿಗ್ತಾ ಇದೆ. ಹೇಗೆ? ಪ್ರಚೋದನಾ ರಹಿತ ಜೀವನ ಮಾಡೋದು ಹೇಗೆ? ಇನ್ನು ವಿಪಶ್ಯನ ಒಂದು ವರ್ಡ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಸಾಕ್ಷಿ ಭಾವದಿಂದ ನೋಡೋದು ಅಂತ. ಅಂದ್ರೆ ಅವರು ನಮ್ಮ ರಿಯಾಕ್ಟ್ ಮಾಡದೇ ಇದ್ರೆ, ನಮ್ಮ ಒಳ್ಳೆ ಅಥವಾ ಬ್ಯಾಡ್ ಆರ್ ಗುಡ್ ಥಾಟ್ಗೆ ನಾವು ರಿಯಾಕ್ಟ್ ಮಾಡದಿದ್ರೆ ಪ್ರಚೋದನೆ, ಈ ಇಂಟ್ರಾ ಪರ್ಸನಲ್ ಥಾಟ್, ಅದು ಪ್ರಚೋದನೆ. ಈ ಪ್ರಚೋದನೆಯನ್ನು ಮಾಡಬೇಕು, ಆ ಒಂದು ನಮ್ಮ ಇನ್ಸ್ಟಿಂಕ್ಟ್ಗೆ ನಾವು ಒಳಗಾದ್ರೆ, ಸೊ ದರ್ ಇಸ್ ಅ ಇಂಟರ್ನಲ್ ಚಾಟಿಂಗ್. ಸೊ ಈ ಮೌನ ಅಂತಂದ್ರೆ ಇಂಟರ್ನಲ್ ಸೈಲೆನ್ಸ್ ಇರಬೇಕು ಅಂತಂದ್ರೆ ವಿದಿನ್ ದ ಬ್ರೈನ್ ಈ ಸ್ಟೋರ್ಡ್ ಮೆಮೊರಿ ಏನಿದೆ ಅದರ ಪ್ರಚೋದನೆಯನ್ನು ಕಡಿಮೆ ಮಾಡಬೇಕಾಗ್ತದೆ ನಾವು. ಸೊ ಬ್ರೈನ್ ಗೆಟ್ಸ್ ಸ್ಟಿಮ್ಯುಲೇಟೆಡ್ ಈದರ್ ಫ್ರಮ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಆರ್ ಫ್ರಮ್ ಇಂಟರ್ನಲ್ ಸ್ಟಿಮ್ಯುಲಸ್. ಸೊ ಈ ವಿಪಶ್ಯನದಿಂದ ನಾವು ವೈಜ್ಞಾನಿಕವಾಗಿ ಕಂಡುಕೊಳ್ಳೋದು ಹಲವಾರು ಪ್ರಯೋಜನಗಳಲ್ಲಿ ಇಂಟಿರೋಸೆಪ್ಷನ್ ಅಂತ, ನಮ್ಮ ಪ್ರತಿಯೊಂದು ದೇಹದ ಅಂಗಾಂಗದ ಪ್ರತಿಯೊಂದು ಸ್ಪರ್ಶ ಮತ್ತು ಅದರ ಪ್ರಜ್ಞೆ ನಮಗೆ ಬರುತ್ತೆ. ಇದನ್ನೇ ನಾವೇನು ಹೇಳ್ತೇವೆ ಅಂತಂದ್ರೆ, ಈ ಸಹಜವಾದ ಸ್ವಾಭಾವಿಕವಾದ ಜೀವನ ಮಾಡೋದು ಅಂತಂದ್ರೆ ವಿ ಆರ್ ಜಸ್ಟ್ ಹೆಲ್ಪ್ಲೆಸ್ಲಿ ಲಿವಿಂಗ್ ವಿತ್ ನೋ ಕಂಟ್ರೋಲ್ ಆನ್ ಮೆನಿ ಫಂಕ್ಷನ್ಸ್ ಆನ್ ಅವರ್ ಬಾಡಿ. ಈಗ ನಮ್ಮ ಹೃದಯ ಬಡಿತ, ಈಗ ನನಗೆ ದುಃಖ ಆದಾಗ, ಉದ್ವೇಗ ಆದಾಗ, ಸಂತೋಷಕ್ಕೆ ಉದ್ವೇಗ ಆದಾಗಲೂ ನನ್ನ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಇದರ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ. ನನ್ನ ಮನಸ್ಸಿನ ಮೇಲೆ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಆ ಉದ್ವೇಗದ ಪ್ರಮಾಣ, ಪ್ರಚೋದನೆ ಪ್ರಮಾಣದ ಮೇಲೆ ಕಂಟ್ರೋಲ್ ಇರ್ಬೋದು. ಈ ದೇಹದ ಪ್ರತಿಕ್ರಿಯೆ ಮೇಲೆ ಕಂಟ್ರೋಲ್ ಇಲ್ಲ. ದೇಹ ಆಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು ಅಥವಾ ಧ್ಯಾನ ಇರ್ಬೋದು, ಇದೆಲ್ಲವೂ ಒಂದು ಕಂಟಿನ್ಯೂಮ್. ದೇಹದ ಪ್ರಿಪರೇಷನ್, ಮನಸ್ಸಿನ ಶ್ವಾಸದ ಪ್ರಿಪರೇಷನ್. ಅದಕ್ಕೋಸ್ಕರ ಈ ಒಂದು ಆನಾಪಾನಸತಿ ಬಗ್ಗೆ ಹೇಳಿದ್ರು. ಮನಸ್ಸನ್ನ, ಪ್ರಚೋದನಾರಹಿತವಾದ ಮನಸ್ಸನ್ನು ನೋಡ್ತಾ ಇದ್ದಾಗ ನಾವು ಬ್ರೀದಿಂಗ್ ಅನ್ನೇ ವಾಚ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಬ್ರೀದಿಂಗ್ ಇಸ್ ದ ಓನ್ಲಿ ಫಂಕ್ಷನ್ ಇನ್ ದ ಬಾಡಿ ವಿಚ್ ಇಸ್ ಬೋತ್ ವಾಲಂಟ್ರಿ ಅಂಡ್ ಇನ್ವಾಲಂಟ್ರಿ. ನಿಮ್ಮ ಕಂಟ್ರೋಲಲ್ಲೂ ನಿಮ್ಮ ಶ್ವಾಸ ಇದೆ. ಬೇಡ ಅಂತಂದ್ರೆ ನಾವು ಮಾತಾಡ್ತಿದ್ರೆ, ಬೇರೆ ಕೆಲಸ ಮಾಡ್ತಿದ್ರೆ ಅದ್ರ ಪಾಡಿಗೆ ಅದು ಆಟೋಮ್ಯಾಟಿಕ್ ಆಗಿ ನಡ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಯೋಗದಲ್ಲಿ, ಧ್ಯಾನದಲ್ಲಿ ಶ್ವಾಸಕ್ಕೆ ಅಷ್ಟು ಮಹತ್ವ ಇದೆ. ಯಾಕೆ ಅಂತಂದ್ರೆ ನಾನು ಶ್ವಾಸವನ್ನು ಉಪಯೋಗಿಸಿಕೊಂಡು ನನ್ನ ಕಂಟ್ರೋಲಲ್ಲಿ ಇಲ್ಲದಂತ ಮನಸ್ಸನ್ನ ನಾನು ಪ್ರಚೋದನಾರಹಿತ ಮನಸ್ಸಾಗಿ ಪರಿವರ್ತಿಸಬಹುದು. ಸೊ ಶ್ವಾಸ ಬಿಕಮ್ಸ್ ಎ ಪ್ರಾಪ್, ಅ ಪೋಲ್, a help to access mind which is so mystical, which is so helpless.
ಖಂಡಿತ. ಈ ಚರ್ಚೆ ನಾವು ಮತ್ತೆ ಮುಂದುವರಿಸೋಣ. ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಈಗ ಗಾಯತ್ರಿ ಅವರೇ, ಈಗ ನೀವು ಕೇವಲ ಶಿಬಿರಗಳಲ್ಲಿ ಮಾತ್ರನೇ ಇದನ್ನು ಅಭ್ಯಾಸ ಮಾಡಿರುವಂತ ದೈನಂದಿನ ದಿನನಿತ್ಯ ಯಾವ ರೀತಿಯಾಗಿ ಇದನ್ನು ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮ ದೈನಂದಿನ ಚಟುವಟಿಕೆ ಮಧ್ಯೆಯಲ್ಲೂ ಕೂಡ ಇದಕ್ಕೆ ಹೇಗೆ ನೀವು ಸಮಯವನ್ನ ಮಾಡ್ಕೊಳ್ಬೇಕಾಗುತ್ತೆ? ಇದು ದಿನಾನು ಅಭ್ಯಾಸ ಮಾಡಲೇಬೇಕು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಏನು ಶಬ್ದ ಇರೋದಿಲ್ಲ, ಹಾಗಾಗಿ ಬೆಳಿಗ್ಗೆ ಒಂದು 2 ಗಂಟೆ 3 ಗಂಟೆ 1 ಗಂಟೆ ಆದ್ರೂ ಸಾಕು. ಕಂಪಲ್ಸರಿ 1 ಗಂಟೆ ಮಾಡಲೇಬೇಕು. ಮತ್ತೆ ಈವ್ನಿಂಗು ನೀವು ಮಾಡಬಹುದು. ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಯಾಕೆ ಮಾಡ್ತೀವಿ ಅಂತಂದ್ರೆ, ನಮಗೆ ರಾತ್ರಿಯಿಂದ ಬೆಳಿಗ್ಗೆವರೆಗೂ ನಮಗೆ ಅನೇಕ ಯೋಚನೆಗಳು ರಾತ್ರಿ ಹೊತ್ತು ಬರುತ್ತೆ. ಅದರಲ್ಲಿ ಕೆಟ್ಟ ಯೋಚನೆಗಳು ಇರ್ಬೋದು, ಒಳ್ಳೆ ಯೋಚನೆಗಳು ಇರ್ಬೋದು. ಹೆಚ್ಚಿನ ಮಟ್ಟಿಗೆ ಕೆಟ್ಟ ಯೋಚನೆಗಳು, ಭಯ ಅಥವಾ ಯಾರ ಮೇಲೋ ಕೋಪ ಅಥವಾ ಇನ್ನೇನೋ ಒಂದಕ್ಕೊಂದು ಹೆಣೆದುಕೊಂಡು ಹೋಗ್ತಾ ಇರುತ್ತೆ. ರಾತ್ರಿ ಎಲ್ಲ ನಿದ್ದೆ ಬರದೇ ಇರೋ ಉದಾಹರಣೆಗಳು ಎಲ್ರಿಗೂ ಬೇಕಾದಷ್ಟಿವೆ. ಇದನ್ನೆಲ್ಲ ನಾವು ಬೆಳಗಿನ ಧ್ಯಾನದಲ್ಲಿ ನಾವು ಕರಗಿಸ್ಬೋದು. ಆವಾಗ ಅದು ಬೇರೆ ಬಿಡೋದಕ್ಕೆ ಸಾಧ್ಯವಿಲ್ಲ. ವಿಪಶ್ಯನದ ಮುಖ್ಯ ಗುರಿ ಏನು ಅಂತಂದ್ರೆ, ನಮ್ಮಲ್ಲಿ ಬೇರೆ ಬಿಟ್ಟಿರುವಂತ ವಿಕಾರಗಳನ್ನ ಹೊರಗಡೆ ತೆಗೆಯುವಂಥದ್ದು. ಅದನ್ನು ಒಳಗಡೆ ಇಟ್ಟಷ್ಟು ಕೂಡ ಅದು ನಮ್ಮ ದುಃಖ ಮುಕ್ತಿಗಾಗ್ಲಿ ಅಥವಾ ಜನ್ಮ ಮುಕ್ತಿಗಾಗ್ಲಿ ಅದು ನಮ್ಗೆ ಸಹಾಯ ಮಾಡೋದಿಲ್ಲ. ಧ್ಯಾನದ ಪ್ರಥಮ ಉದ್ದೇಶವೇ ಅದು. ನನ್ನ ಮೈ ಚೆನ್ನಾಗಿರ್ಬೇಕು, ಖಂಡಿತವಾಗ್ಲೂ ಇರುತ್ತೆ. ವಿಕಾರಗಳು ಹೋಗ್ತಿದ್ದಂಗೆ ಅದು ತನಗೆ ತಾನೇ ಬರುವಂಥದ್ದು. ಮತ್ತು ಎರಡನೇದು, ನಮ್ಮ ದೇಹದ ಒಳಗಡೆ ನಡೆಯುವಂತಹ ವಿದ್ಯಮಾನಗಳು, ವ್ಯಾಪಾರಗಳು, ಇವು ತನಗೆ ತಾನೇ ಆಗ್ತಾ ಇರುತ್ತವೆ. ನಾವು ಹೆಚ್ಚಿನ ಅದಕ್ಕೆ ಗೌರವ ಅಥವಾ ಬೆಲೆ ಕೊಡುವಂತ ಅಗತ್ಯವೂ ಇಲ್ಲ. ಆದರೆ ಧ್ಯಾನದ ಪ್ರಥಮ ಉದ್ದೇಶ ಏನಿದೆ, ನನಗೆ ಯಾವಾಗಲೂ ಕಾಡುವಂತ ದುಃಖದಿಂದ ಮುಕ್ತಿ ಸಿಗಬೇಕು. ಪ್ರತಿಯೊಬ್ಬ ಜೀವಿ ಇಷ್ಟಪಡೋದು ಇದೊಂದು ಮಾತ್ರವೇ. ಎಂಥ ಅಲೆಕ್ಸಾಂಡರ್ ಇರಲಿ, ಎಂಥ ಚಕ್ರವರ್ತಿ ಆಗಲಿ, ಅವನೇನೋ ಬೇರೆದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಅವನಿಗೂ ಕೂಡ ದುಃಖ ಇತ್ತು. ಎಲ್ಲರಿಗೂ ದುಃಖ ಇದ್ದೇ ಇರೋದೇನೇನೆ. ಸಮಾಜದ ಕನಿಷ್ಠ ಜೀವಿಯಿಂದ ಉನ್ನತ ಜೀವಿಯವರೆಗೂ ಎಲ್ರಿಗೂ ದುಃಖ ಇದ್ದೇ ಇದೆ. ಇದು ಹುಟ್ಟು ಸಾವು ನಡುವಣ ಬರುವಂತಹ ಒಂದು ಸ್ವಾಭಾವಿಕವಾಗಿ ಬರುವಂಥದ್ದು ಒಂದು ಸಂಗತಿ. ಇದನ್ನ ತಪ್ಪಿಸ್ಕೊಂಡ್ರೆ ನಾವು ಹೇಗೆ ತಪ್ಪಿಸ್ಕೊಳ್ತೀವಿ? ವಿಕಾರಗಳನ್ನು ತೆಗೆದ್ರೆ ಮಾತ್ರ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ. ಇದು ವಿಪಶ್ಯನದಿಂದ ಮಾತ್ರ ಸಾಧ್ಯ. ಬೇರೆ ಧ್ಯಾನ ಪದ್ಧತಿಗಳಲ್ಲಿ ನಮಗೆ ಸಿದ್ಧಿಗಳು ಸಿಕ್ಬೋದು, ಮತ್ತೆ ಆರೋಗ್ಯ ಸಿಕ್ಬೋದು, ಮನಸ್ಸಿನ ಶಾಂತಿ ನೆಮ್ಮದಿ ಇವೆಲ್ಲವೂ ಬೇರೆ ಧ್ಯಾನಗಳಿಂದ ನಮಗೆ ಸಿಕ್ಕಬಹುದು. ಆದ್ರೆ ಇದು ದುಃಖ ಮುಕ್ತಿಗಳಾಗ್ಲಿ, ವಿಕಾರದಿಂದ ಮುಕ್ತಿ ಆಗ್ಲಿ ಅಥವಾ ಜನ್ಮಗಳಿಂದ ಮುಕ್ತಿ ಆಗ್ಲಿ ನಮ್ಗೆ ಸಿಕ್ಕದಿಲ್ಲ. ಆ ಕಾರಣದಿಂದ ವಿಪಶ್ಯನ ಎಲ್ಲದಕ್ಕಿಂತ ಮೇಲ್ಗಡೆ ನಿಲ್ಲುತ್ತೆ. ಅಂದ್ರೆ ನೀವು ಪ್ರತಿ ದಿವಸದ ಅಭ್ಯಾಸದ ಮೂಲಕವಾಗಿ ಕೂಡ ನೀವು ಅದನ್ನ ಓವರ್ಕಮ್ ಮಾಡ್ತಾ ಇರ್ತೀವಿ. ನಮ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನ್ ಕಲೆಕ್ಟ್ ಆಗುತ್ತೆ ಸಂಜೆ ಧ್ಯಾನದಲ್ಲಿ ತೆಗಿತೀವಿ. ಮತ್ತೆ ಸಂಜೆಯಿಂದ ರಾತ್ರಿ ಬೆಳಗ್ಗೆವರೆಗೂ ಏನ್ ಕಲೆಕ್ಟ್ ಆಗುತ್ತೆ ಯೋಚನೆಗಳ ಮೂಲಕ ಅದನ್ನ ಬೆಳಗಿನ ಧ್ಯಾನದಲ್ಲಿ ತೆಗಿತೀವಿ. ಹೀಗಾಗಿ ದಿನದಲ್ಲಿ 2 ಬಾರಿ 1 ಗಂಟೆ ಮಾಡಿದ್ರು ಸಾಕು. ಖಂಡಿತ. ಈಗ ಶ್ರೀನಿವಾಸ ಮೂರ್ತಿ ಅವರೇ, ಪ್ರಮುಖವಾಗಿ ಈಗ ಹೊಸದಾಗಿ ಬರುವಂತವ್ರಿಗೆ, ಬರಬೇಕು ಅಂತ ಹೇಳುವಂತ ಆಸಕ್ತಿ ಇರುವಂತವ್ರಿಗೆ, ಅವ್ರಿಗೆ ನೀವು ಏನ್ ಹೇಳ್ತೀರಿ ಈ ಒಂದು ಧ್ಯಾನದ ಪ್ರಕ್ರಿಯೆಯ ಬಗ್ಗೆ? ಯಾರು ಹೊಸೊಬ್ಬರು ಬರಲಿಕ್ಕೆ ಇಚ್ಛೆ ಪಡ್ತಾರೋ ಅವರಿಗೆ ನಮ್ಮ ಸಂಸ್ಥೆಯಿಂದ ಒಂದು ಕಿರುಪರಿಚಯದ ಒಂದು ಕರಪತ್ರ ಇರುತ್ತದೆ. ಅದನ್ನ ಅವರು ಓದಿ ಅದರಲ್ಲಿ ಇರ್ತಕ್ಕಂಥ ನಿಯಮಗಳನ್ನ ಮತ್ತೆ ಯಾವ ರೀತಿಯಾಗಿ ಇಲ್ಲಿ ಬರ್ಬೋದು, ಈ ಕೇಂದ್ರಕ್ಕೆ ತಾವು ಹೇಗೆ ಬರ್ಬೋದು ಅನ್ನೋ ಇತ್ಯಾದಿ ವಿಚಾರಗಳೆಲ್ಲ ಇರುತ್ತೆ. ಅವರು ಇಲ್ಲಿಗೆ ಬರಬೇಕು ಅನ್ನೋದಾದ್ರೆ ಈ ಮೊಬೈಲ್ ಸಂಖ್ಯೆ ಅಲ್ಲಿ ಕೆಲವು ಕಡೆ ಇದೆ. ಕೇವಲ ಮೊಬೈಲ್ನಲ್ಲೇ ಕೂಡ ಅವ್ರು ಹೇಳಿ ನಾನು ಇಂಥವನು, ನನ್ನ ವಯಸ್ಸಿಂತಿಷ್ಟು, ನನ್ನ ವಿದ್ಯಾರ್ಹತೆ ಇತ್ಯಾದಿ ಅವ್ರು ಹೇಳ್ತಾರೆ. ಅದನ್ನ ಅವ್ರು ನೋಟ್ ಮಾಡ್ಕೊಳ್ತಾರೆ. ಮತ್ತೆ ನಿಮಗೆ ಈ ಶಿಬಿರಕ್ಕೆ ಬರಲಿಕ್ಕೆ ಪ್ರೇರಣೆ ಏನು, ನಿಮಗೆ ಯಾರು ಇದನ್ನು ಹೇಳಿದ್ರು, ನಿಮಗೆ ಬರಲಿಕ್ಕೆ ಅಪೇಕ್ಷೆ ಹೇಗಾಯ್ತು ಅನ್ನೋದನ್ನು ಕೆಲವೆಲ್ಲ ಅವರು ತಿಳ್ಕೊಳ್ತಾರೆ. ತಿಳ್ಕೊಂಡಾದ್ಮೇಲೆ ಅಲ್ಲಿ ಯಾರು ರಿಜಿಸ್ಟರ್ ಮಾಡ್ಕೊಳ್ಳೋರು ಹೇಳ್ತಾರೆ, ನೀವು 10 ದಿನಗಳು ನೀವು ಇಲ್ಲಿ ಇದ್ರೆ ಮಾತ್ರ ನಿಮಗೆ ಇದು ಅನುಕೂಲ ಆಗುತ್ತೆ, ಅದರಿಂದ ಅದಕ್ಕೆ ಅನುವು ಮಾಡ್ಕೊಂಡು ನೀವು ಬರಬೇಕು. ಕೆಲವರು ಬರಬೇಕಾದಾಗ ಅವರಿಗೆ ಆರೋಗ್ಯ ಚೆನ್ನಾಗಿರಲ್ಲ ಅಂತ ಇಟ್ಕೊಳ್ರಿ, ಸಾಧಾರಣ ಆರೋಗ್ಯ ಇರಲೇಬೇಕು ಅಂತ ಇಟ್ಕೊಳ್ರಿ. ಆದ್ರೂ ಕೆಲವರು ಸಣ್ಣ ಪುಟ್ಟ ತೊಂದರೆ ಇರುತ್ತೆ. ಅಂಥವರು ಔಷಧಿಗಳನ್ನಿದ್ರೆ ಅದನ್ನು ತಪ್ಪದೇ ತರಬೇಕು. ಇಲ್ಲಿ ಬಂದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ವಯೋಮಿತಿನೂ ಇದೆ, ಎಲ್ರಿಗೂ ಇಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಕನಿಷ್ಠ 18 ವರ್ಷದಿಂದ ಮೇಲ್ಮಟ್ಟದವ್ರಿಗೆ ತೆಗೆದುಕೊಳ್ತಾರೆ. ಮತ್ತೆ 75-80 ವರ್ಷಗಳು ಆದವರಿಗೂ ಕೂಡ ನಾವು ನಿರಾಕರಣೆ ಮಾಡೋದಿಲ್ಲ. ಆದರೆ ಅವರು ತಮ್ಮ ದೈನಂದಿನ ಕಾರ್ಯಗಳನ್ನ ತೊಂದರೆ ಇಲ್ಲದೇನೆ, ಬೇರೆಯವ್ರ ಮೇಲೆ ಅವಲಂಬನೆ ಇಲ್ಲದೇನೆ ಅವರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದಾದ್ರೆ ಅವರನ್ನು ಕೂಡ ಸೇರಿಸ್ಕೋತೀವಿ ನಾವು. ಅಥವಾ ಅವ್ರ ಕಡೆಯವರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅವ್ರಿಗೊಂದು ಮಾನಸಿಕವಾಗಿ ಧೈರ್ಯ ಆಗತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಜೊತೆಗೆ ಇನ್ನೊಬ್ರು ಇಲ್ಲಿದ್ದಾರೆ ಅನ್ನೋದು ಅದನ್ನು ಕೂಡ ಅವ್ರಿಗೆ ತಿಳಿಸಿರ್ತಾರೆ. ಮತ್ತೆ ಇಲ್ಲಿ ಏನಪ್ಪಾ ಅಂತ ಹೇಳಿ ಬರ್ಬೇಕಾದ್ರೆ ಕೆಲವು ನಿಯಮಗಳಿದೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮಧ್ಯದಲ್ಲಿ ಹೋಗಂಗಿಲ್ಲ,
ಆಮೇಲೆ ನೀವು ಬೇರೆ ವ್ರತಗಳನ್ನು ಮಾಡೋಂಗಿಲ್ಲ. ನೀವು ಏನೋ ಮಾಲೆ ಧರಿಸಿರೋಂಥದ್ದಾಗಲಿ ಅಥವಾ ಏನೋ ರಕ್ಷಾಬಂಧನಗಳು ಮಾಡಿರೋಂಥದ್ದಾಗಲಿ ಯಾವುದೇ ಧಾರ್ಮಿಕ ಚಿಹ್ನೆಗಳನ್ನು ನೀವು ಹಾಕೋಬೇಡ್ರಿ. 10 ದಿನಗಳಿಗೆ ಮಾತ್ರ. ನಾವು ಎಲ್ಲ ವಿಧಗಳು ಗೌರವದಿಂದ ಹೇಳ್ತೀವಿ ಇದನ್ನ. ಆದರೆ ನೀವು ಈ ಶಿಬಿರದಲ್ಲಿ ಯಶಸ್ವಿಯಾಗಿ ಪರಿಣಾಮವನ್ನು ಪಡೆಯಬೇಕು ಅನ್ನೋದಾದ್ರೆ ಇದನ್ನೆಲ್ಲ ನೀವು ತೆಗೆದುಬಿಟ್ಟು ನೀವು ಅದು ಬರಬೇಕು. ಈ ನಿಯಮಗಳೆಲ್ಲ ಹೇಳ್ತೀವಿ. ಆಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಈ ನಿಯಮಗಳು ನಿಮ್ಗೆ ಒಪ್ಪಿಗೆ ಆದ್ರೆ ಮಾತ್ರ ನೀವು ಮುಂದುವರಿಯಿರಿ. ಇಲ್ಲ ನನಗೆ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕು ಸರ್, ನನಗೆ ಬೆಳಗ್ಗೆ 4 ಗಂಟೆಗೆ ಹೇಳೋ ಅಭ್ಯಾಸ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಮತ್ತೆ ಇಲ್ಲಿ ರಾತ್ರಿ ಊಟ ಇಲ್ಲ ಸರ್, ಈ ರಾತ್ರಿ ಊಟ ಇಲ್ದಿದ್ರೆ ನನಗೆ ತಡೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಮೊದಲೇ ನಿಮ್ಗೆ ಖಾತ್ರಿ ಮಾಡ್ಕೊಳ್ರಿ. ಮತ್ತೆ ನೀವು ಬಹಳ ತೊಂದರೆ ಆದ್ರೆ ಇಲ್ಲಿ ಇವರಿರ್ತಾರೆ, ಯಾರು ಆಚಾರ್ಯರಿರ್ತಾರೆ, ನೀವು ಆಚಾರ್ಯರನ್ನ ಕೇಳಿ ತಿಳ್ಕೊಂಡು ನೀವು ಅದಕ್ಕೆ ಪರಿಹಾರ ಪಡಿಬಹುದು. ತಿಳಿತಾರ? ಏನಾದರೂ ತೊಂದರೆ ಆದರೆ ನಾವು ಬಂದಿರತಕ್ಕಂಥ ಯಾವುದೇ ಅಭ್ಯರ್ಥಿ ಇರಲಿ ನಾವು ಅವ್ರನ್ನ ಬಹಳ ಮುಖ್ಯ ಅತಿಥಿ ಅಂತ ತಿಳ್ಕೊಳ್ತೀವಿ. ಯು ಟ್ರೀಟ್ ದಮ್ ಆಸ್ ಎ VIP, ವೆರಿ ಇಂಪಾರ್ಟೆಂಟ್ ಪರ್ಸನ್. ಯಾರೇ ಇರ್ಬೋದು, ಯಾವುದೇ ಜಾತಿ ಮತ ಪಂಥ ಯಾವುದೇ ಭೇದ ಇಲ್ಲದೇನೆ ಅವನು ಶ್ರೀಮಂತ ಇರ್ಬೋದು, ಬಹಳ ಬಡವನೇ ಇರ್ಬೋದು, ಆದರೆ ಅವನು ಒಳ್ಳೆ ಪ್ರತಿಭೆ ಇರ್ಬೋದು, ಅವನ ಪೂರ್ವಜನ್ಮದ ಸುಕೃತದಿಂದ ಅವನು ಮೇಲ್ಮಟ್ಟಕ್ಕೆ ಹೋಗೋ ಸಾಧ್ಯತೆಗಳಿರುತ್ತೆ. ಆದ್ರಿಂದಾಗಿ ನಾವು ಅವರನ್ನೆಲ್ಲರನ್ನು ಗೌರವ ಕಾಣ್ತೀವಿ. ಮತ್ತು ಬರೋರಿಗೆ ಕೂಡ ಏನಪ್ಪಾ ಅಂತ ಹೇಳಿದ್ರೆ ನೀವು ಸಾಧ್ಯವಾದಷ್ಟು ನೋಡಿ ಮೌನವನ್ನು, ಬೇರೆ ಏನಾದರೂ ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸೇಷನ್ ಇರ್ಬೋದು, ಆದರೆ ಆರ್ಯ ಮೌನವನ್ನು ಮಾತ್ರ ನೀವು ಕಡ್ಡಾಯ ಮಾಡಬೇಕು. ಇಲ್ಲದ್ರೆ ಏನಾಗುತ್ತೆ ಅಂದರೆ ಇದನ್ನು ನಿಮಗೂ ತೊಂದರೆ ಆಗುತ್ತೆ, ನೀವು ಮಾತಾಡೋದ್ರಿಂದ ಇನ್ನೊಬ್ಬರ ಸಾಧನೆಗೂ ಕೂಡ ಆತಂಕ ಆಗುತ್ತೆ. ಇವನ್ನೆಲ್ಲನೂ ನೀವು ಮಾಡ್ಕೊಂಡು ಬನ್ನಿರಿ. ಇದಕ್ಕೇನೋ ನಿಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನೀವು ಬರೋದಿಲ್ಲ ಅನ್ನೋ ವಿಚಾರಕ್ಕೆ ನಾವು ಗೌರವದಿಂದ ಹೇಳ್ತೀವಿ, ನೀವು ಅದನ್ನೇ ಪಾಲನೆ ಮಾಡ್ಬೋದು ಅಂತ. ಈಗ ಇನ್ನೊಂದು, ಈ ಶಿಬಿರದಲ್ಲಿ ಬಂದು ಭಾಗವಹಿಸುವವರು ನಂತರ ಈ ಒಂದು ಶಿಬಿರದಲ್ಲಿ ಅಟೆಂಡ್ ಆದ್ರೆ ಮಾತ್ರ ಮುಂದೆ ಅವರದನ್ನ ಹಾಗೇನೆ ಕಂಟಿನ್ಯೂಷನ್ ಮಾಡ್ಕೊಳ್ಳೋದಕ್ಕೆ, ತಾವೇ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯ ಆಗುತ್ತೆ. ಅವರು ನಾವೇನು ಹೇಳ್ತೀವಿ ಅಂದರೆ, ಈಗ ಇವತ್ತು ನಾಳೆ ಬೆಳಿಗ್ಗೆ ಒಂದು ಶಿಬಿರ ಮುಗಿಯುತ್ತೆ ನಮ್ದು, ನಾವು ಇದೆಲ್ಲ ನೋಡಿದ್ವಿ, ಈಗ ಇಂಟರ್ವ್ಯೂ ಮಾಡಿದ್ದನ್ನೆಲ್ಲ. ಅವರಿಗೆ ಏನಪ್ಪಾ ಅಂತಂದ್ರೆ ನೀವು ಕನಿಷ್ಠ ಒಂದು 4 ತಿಂಗಳು ಅಥವಾ 6 ತಿಂಗಳು ಮನೆಯಲ್ಲಿ ದಿನಂಪ್ರತಿ ಅಭ್ಯಾಸ ಮಾಡಬೇಕು. ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ, ಈ ರೀತಿ ಅಭ್ಯಾಸ ಮಾಡಿ ನಂತರ ನೀವು ಇನ್ನೊಂದು ಶಿಬಿರಕ್ಕೆ ಬರಬಹುದು. ಬಂದ್ಮೇಲೆ ಮತ್ತಷ್ಟು ನೀವು ಆ ಧರ್ಮ ಮಾರ್ಗದಲ್ಲಿ, ಇಲ್ಲಿ ಧರ್ಮ ಅಂದ್ರೆ ಇನ್ನೇನಿಲ್ಲ, ಪ್ರಕೃತಿಯ ಧರ್ಮ, ಇಲ್ಲಿ ಯಾವುದೇ ಬೇರೆ ಧರ್ಮ ಅನ್ನೋದಿಲ್ಲ. ಪ್ರಕೃತಿಯ ಧರ್ಮದಲ್ಲಿ ದೃಢವಾಗಿ ನೆಲೆಯೂರಲಿಕ್ಕೆ ಮೇಲಿನ ಮೇಲೆ ಬಂದು ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ. ಮತ್ತು ಇದು ಇನ್ನೂ ಏನು ಅವಕಾಶಗಳಿದೆ ಅಂತಂದ್ರೆ, ವಾರಕ್ಕೊಂದು ದಿನ 1 ದಿನದ ಶಿಬಿರದ ಅವಕಾಶಗಳು ಇದೆ. ಬೆಂಗಳೂರಿನ ಅನೇಕ ಕೇಂದ್ರಗಳಲ್ಲಿ 1 ದಿನದ ಶಿಬಿರಗಳು ಕೂಡ ನಡೆಯುತ್ತೆ. 1 ದಿನದ ಶಿಬಿರ ಅಂತಂದು ಹೇಳಿದ್ರೆ ಏನು, 10 ದಿನ ಶಿಬಿರಗಳ ಒಂದು ಕಂಡೆನ್ಸ್ಡ್ ಕೋರ್ಸ್, ಸಂಕ್ಷಿಪ್ತವಾಗಿರ್ತಕ್ಕಂಥ 1 ದಿನದ ಕೋರ್ಸ್ ಅನ್ನು ಮಾಡ್ತೀವಿ. ಅದನ್ನ ಅವರು ಆಮೇಲೆ ಮನೆಯಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಬಹುದು. ಮತ್ತು ಪ್ರತಿನಿತ್ಯ ಮಾಡಿದ್ರೆ ಮಾತ್ರ ಇದು ಪ್ರಯೋಜನ ಸಿಗುತ್ತೆ. ಇದಲ್ಲದೆ ಇನ್ನೂ ಹೆಚ್ಚಿಗೆ ಅವಕಾಶ ಇದೆ, ಸಾಮರ್ಥ್ಯ ಇದೆ, ಆತನಿಗೆ ಅಪೇಕ್ಷೆ ಇದೆ ಅಂತ ಹೇಳಿದ್ರೆ ಅವರು 4 ಶಿಬಿರಗಳನ್ನು ಮಾಡಾದ್ಮೇಲೆ ದೀರ್ಘಕಾಲೀನ ಶಿಬಿರಗಳು ಇದೆ. 20 ದಿನದ ಶಿಬಿರ ಇದೆ, 30 ದಿನಗಳ ಶಿಬಿರ ಇದೆ, 40 ದಿನ ಶಿಬಿರ ಇದೆ, 60 ದಿನಗಳ ಶಿಬಿರಗಳು ಇದೆ. 60 ದಿನಗಳ ಶಿಬಿರದಲ್ಲಿ 20 ದಿವಸ ಆನಾಪಾನ ಅಂತಂದ್ರೇನು, ಮನಸ್ಸಿನ ಮೇಲೆ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಸಾಧನೆ. ಉಳಿದ 40 ದಿನಗಳು ಸಂವೇದನೆಗಳನ್ನು ಗಮನಿಸಿ ನಮ್ಮ ಅಂತರಂಗದ ಶುದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. 10 ದಿನಗಳಲ್ಲಿ ಏನು ಕಲಿತು ಅದೇ 60 ದಿನಗಳಲ್ಲಿ ಇರುತ್ತೆ. ಸಾಧನಾ ವಿಧಿಯಲ್ಲಿ ಏನು ವ್ಯತ್ಯಾಸವಿಲ್ಲ, ಶಿಬಿರದ ಅವಧಿಯಲ್ಲಿ ವ್ಯತ್ಯಾಸ ಇರುತ್ತೆ, ಮತ್ತೆ ಪರಿಣಾಮದಲ್ಲಿ ಹೆಚ್ಚಿಗೆ ಅನುಕೂಲ ಆಗುತ್ತೆ. ಓಕೆ, ಧನ್ಯವಾದ. ತಮಗೆ 4 ಜನಕ್ಕೂ ಕೂಡ ಇಷ್ಟೊತ್ತಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಅನೇಕ ವಿಚಾರಗಳನ್ನು ತಿಳಿಸಿಕೊಡ್ತಕ್ಕಾಗಿ ಧನ್ಯವಾದ. ಪ್ರಮುಖವಾಗಿ ಇದು ವಿಪಶ್ಯಂತ ಬಗೆಗಿನ ಬಹಳಷ್ಟು ಮಾಹಿತಿಯನ್ನ ಕೊಟ್ಟರು ನಮ್ಮ ಅತಿಥಿಗಳು, ಸಾಕಷ್ಟು ವಿಚಾರಗಳನ್ನು ಕೂಡ ತಿಳಿಸಿಕೊಂಡ್ರು. ಪ್ರಮುಖವಾಗಿ ಇದನ್ನ ಪಾಲನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ತಾವು ಅನುಸರಿಸಬೇಕಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ಮತ್ತು ಅದನ್ನು ಉಚಿತವಾಗಿ ಪ್ರೊವೈಡ್ ಮಾಡ್ತಾ ಇರೋ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಯಾರಿಗೆಲ್ಲ ಇಂಥ ಒಂದು ಧ್ಯಾನದ ಸ್ಥಿತಿಗೆ ಹೋಗಬೇಕು, ಈ ಒಂದು ಧ್ಯಾನದ ಮೂಲಕವಾಗಿ ನಾನು ಅನುಕೂಲವನ್ನು ಪಡ್ಕೊಳ್ಬಹುದು ಅನ್ನುವಂತಹ ಬಯಕೆ ಇರುವಂತವರು ಖಂಡಿತವಾಗ್ಲೂ ಕೂಡ ಇದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬಹುದು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.